ओम नमो ब्रह्मादिभ्यो ब्रह्मविद्या संप्रदायकृतृभ्यो वंशऋषिभ्यो नमो महद्भ्यो नमो गुरुभ्यः सर्वोपप्लवरहितः प्रज्ञानगरः प्रत्यगर्थो ब्रह्मैवाहमस्मि श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः श्रीमच्छङ्करभगवत्पूज्यपादसद्गुरुभ्यो नमः वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहं सदाहं सम्प्रदायज्ञं संयमेन्द्रं सदाश्रयं सद्गुरुं सच्चिदानन्दं सदाचारं समाश्रये श्री श्री सच्चिदानन्देन्द्र सरस्वती महासद्गुरुभ्यो नमः अधीः भगवो ब्रह्म ಅಕ್ಷರಾನಂದ ಬರಲಿಲ್ಲ, ಯಾಕೋ ಗೊತ್ತಿಲ್ಲ. ಪುನಃ ದೇಹೇಶು ಕರೋತಿ ಲಿಪ್ಯತೆ ಚ. ಪುನಃ ದೇಹೇಶು ಕರೋತಿ ಲಿಪ್ಯತೆ. ಇವೇನಂದ್ರೆ ನಿನ್ನೆ ಶರೀರಸ್ಥೋಪಿ ಕೌಂತೆಯ ನ ಕರೋತಿ ನ ಲಿಪ್ಯತೆ ಅಂದ್ರೆ ಇವನು ಈ ಆತ್ಮನ ದೇಹದಲ್ಲೇ ಇದ್ರು ಕೂಡ, ದೇಹದಲ್ಲೇ ತೋರ್ಕೊಳ್ತಾ ಇದ್ರು ಕೂಡ ಅವನು ಕರ್ತೃವಲ್ಲ. ಕರ್ತೃ ಆದ ಮೇಲೆ ಕರ್ಮಫಲ ಅಂಟ್ಕೊಳ್ಳೋದು ಇಲ್ಲ. ಅವನು ಕರ್ತೃವಲ್ಲ, ಅವನು ಅಂಟ್ಕೊಳ್ಳೋದಿಲ್ಲ, ಮಾಡೋದಿಲ್ಲ ಅಂದ್ರೆ ಮಾಡೋರು ಯಾರು? ಹಾಗಾದ್ರೆ ಕರ್ಮ ಮಾಡ್ತಾ ಇರೋರು ಯಾರು? ಜೀವನೂ ಮಾಡೋಲ್ಲ ಅಂದ್ರೆ, ಯಾಕಂದ್ರೆ ಜೀವ ಪರಮಾತ್ಮ ಏನ್ಬಿಟ್ರೆ ಇನ್ನು ಪರಮಾತ್ಮ ಅಂತೂ ಮಾಡೋದೇ ಇಲ್ಲ. ಅದಂತೂ ಎಲ್ಲರೂ ಒಪ್ಕೊಂಡಿರುವಂತಹ ವಿಚಾರ. ಜೀವತ್ವ ಅವಿದ್ಯಾ ಕಲ್ಪಿತ ಜೀವ ಕ್ಷೇತ್ರಜ್ಞಾಪಿ ಮಾಂಬಿದ್ಧಿ ಅಂತ ಹೇಳಿ ಜೀವನೂ ಪರಮಾತ್ಮನೇ ಅಂತೂ ಮಾಡ್ಬಿಟ್ಟಿದ್ದೀರಾ. ಇನ್ನು ಮಾಡೋರು ಯಾರು ದೇಹದಲ್ಲಿ? ಕಹ ಪುನಃ ಪುನಃ ಹಾಗಾದರೆ ಕಹ ಕರೋತಿ ಕುತ್ರ ದೇಹೇಶು, ದೇಹದಲ್ಲಿ ಕರ್ಮ ಮಾಡ್ತಾ ಇರುವ ಆತನು ಯಾರು? ಮತ್ತು ಆ ಪುಣ್ಯ ಪಾಪದೊಡನೆ ಸುಖ ದುಃಖದೊಡನೆ ಸಂಬಂಧ ಪಟ್ಕೊಂಡವನು ಯಾರು ಒಂದು ಪ್ರಶ್ನೆ. ಯಾಕೆಂದ್ರೆ ಯದಿ ತಾವತ್ ಅನ್ಯ ಪರಮಾತ್ಮನಃ ದೇಹಿ ಕರೋತಿ ಲಿಪ್ಯತೆ ಚ. ಪರಮಾತ್ಮನಃ ದೇಹಿ ಕರೋತಿ ಲಿಪ್ಯತೆ ಚ. ತತಃ ಇದಂ ಅನುಪಪನ್ನಂ ಉಕ್ತಂ. ತತಃ ಇದಂ ಅನುಪಪನ್ನಂ ಉಕ್ತಂ. ಕ್ಷೇತ್ರಜ್ಞ ಈಶ್ವರ ಏಕತ್ವಂ. ಕ್ಷೇತ್ರಜ್ಞ ಈಶ್ವರ ಏಕತ್ವಂ. ಕ್ಷೇತ್ರಜ್ಞ ಚಾಪಿ ಮಾಂ ವಿದ್ಧಿ ಇತ್ಯಾದಿ. ಕ್ಷೇತ್ರಜ್ಞ ಚಾಪಿ ಮಾಂ ವಿದ್ಧಿ ಇತ್ಯಾದಿ. ಇಲ್ಲಪ್ಪ, ಒಬ್ಬ ಇದ್ದಾನೆ ಪರಮಾತ್ಮಕ್ಕೆ ಬೇರೆಯಾಗಿರ್ತಕ್ಕವನು, ಅವನು ಜೀವ, ಅವನು ಸಂಸಾರಿ, ಕರ್ತ ಭೋಕ್ತ, ಅವನು ಮಾಡ್ತಾನೆ ಅಂತೀನಿ ಅಂದ್ರೆ ಕ್ಷೇತ್ರಜ್ಞ ಚಾಪಿ ಮಾಂ ವಿಧಿ ಆಚೆ ಹೇಳ್ದ, ತಪ್ಪಾಗುತ್ತೆ. ಯದಿ ಪುನಃ ಒಂದು ವೇಳೆ ಪರಮಾತ್ಮನಃ ಅನ್ಯ, ಪರಮಾತ್ಮದ ಬೇರೆಯಾಗಿರ್ತಕ್ಕಂಥವನು ದೇಹಿ, ದೇಹ ಉಳ್ಳವನಾಗಿರ್ತಕ್ಕಂಥ ಒಬ್ಬ ಜೀವಾತ್ಮ, ಅವನು ಕರೋತಿ, ಅವನು ಲಿಪ್ಯತೆ, ಅವನು ಮಾಡ್ತಾನೆ, ಅವನು ಅಂಟ್ಕೊಳ್ತಾನೆ ಅಂತ ಅನ್ನೋದಾದ್ರೆ ಈ ಮುಂದಿನ ಮಾತಿದೆಯಲ್ಲ, ಏನು ಕ್ಷೇತ್ರಜ್ಞನನ್ನು ನಾನು ಅಂತ ತಿಳ್ಕೋ. ಕ್ಷೇತ್ರಜ್ಞ ಅಂತ ಒಬ್ಬ ಬೇರೆ ಇಲ್ಲ ನನಗಿಂತ, ನಾನೇ ಬುದ್ಧ್ಯಾದ್ಯುಪಾಧಿ ಸಂಪರ್ಕದಿಂದ ಕ್ಷೇತ್ರಜ್ಞನಂತೆ ಜೀವನಂತೆ ತೋದ. ಕ್ಷೇತ್ರಜ್ಞ ಜೀವ ತಿಳ್ಕೊಂಡ್ರೆ ಜೀವನೆಲ್ಲ ಪರಮಾತ್ಮ ಅಂದ್ರೆ ಅದೇ ಮಹಾಕಾಶ ಘಟಾಕಾಶ ನಾನೇ ಕಣೋನು. ಹಾಗೆ ಜೀವನಾಗಿ ತೋರ್ತಾರೋ ನಾನೇ ಕಣೋ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ ಅಂದ್ರೆ ಆ ಪರಮಾತ್ಮ ಜೀವ ಬೇರೆ ಅಲ್ಲ, ಬೇರೆ ಸ್ವಭಾವ ಅಲ್ಲ, ಬೇರೆ ಲಕ್ಷಣ ಇಲ್ಲ ಅಂತ ಆದ್ಮೇಲೆ ಪರಮಾತ್ಮನಿಗೆ ಏನು ಆಕರ್ಷಿತ ಅಭೋಕ್ತವೋ ಅದೇ ಸ್ವಭಾವ ಜೀವನಿಗೂ ಆಗತ್ತೆ. ಜೀವ ಅನ್ನೋದು ಅಭಿಮಾನದಿಂದ ಬಂದಿದ್ದಂತೂ ಜೀವನ ಅಲ್ಲ, ಅವನು ಜೀವನಿಲ್ಲ, ಜೀವನು ಅಲ್ಲ, ಜೀವನು ಇಲ್ಲ, ಜೀವನೂ ಇಲ್ಲವೇ ಇಲ್ಲ, ಅವನ ಜೀವ ಅಲ್ಲ, ಪರಮಾತ್ಮನೇ. ಹಾಗಾದ್ರೆ ಪರಮಾತ್ಮನೇ ಜೀವ, ಜೀವನು ಪರಮಾತ್ಮನೇ ಅಂತ ಅನ್ನೋದಾದ್ರೆ ಹಾಗಾದ್ರೆ ಈ ದೇಹದಲ್ಲಿ ಕರ್ಮ ಮಾಡ್ತಾ ಇರೋರು ಯಾರು? ಹೇಗ್ ಮಾಡ್ತಿದ್ದಾರೆ? ಆ ಪುಣ್ಯ ಪಾಪ ಸಂಬಂಧ ಯಾರಿಗೆ? ಸುಖ ದುಃಖ ಸಂಬಂಧ ಯಾರಿಗೆ ಅಂತ ಪ್ರಶ್ನೆ. ಇನ್ನು ಅಥ ನಾಸ್ತಿ ಈಶ್ವರಾದನ್ಯಃ ದೇಹಿ. ನಾಸ್ತಿ ಈಶ್ವರಾದ್ ಅನ್ಯಃ ದೇಹಿ. ಕಃ ಕರೋತಿ ಲಿಪ್ಯತೆ ಚ ಇತಿ ವಾಚ್ಯಂ. ಕಃ ಕರೋತಿ ಲಿಪ್ಯತೆ ಚ ಇತಿ ವಾಕ್ಯಂ. ಇಲ್ಲಪ್ಪ, ಈಶ್ವರಿಗಿಂತ ಒಬ್ಬ ಜೀವ ಇದ್ದಾನೆ, ಅವನು ಮಾಡ್ತಾನೆ ಅಂತಂದ್ರೆ ಅದೊಂದು ರೀತಿ. ಇಲ್ಲ ಇಲ್ಲ, ಈಶ್ವರಿಗಿಂತ ಮತ್ತೊಬ್ಬ ದೇಹಿ ಇಲ್ವೇ ಇಲ್ಲ, ಜೀವ ಇಲ್ವೇ ಇಲ್ಲ ಅಂದ್ರೆ ಯಾರು ಮಾಡೋರು, ಯಾರು ಅಂಟೋದು ಅದು ಹೇಳಿ. ಇಲ್ವೇ ಇಲ್ಲ, ಬಿಲ್ಕುಲ್ ಪರಮೇಶ್ವರಿಗಿಂತ ಜೀವ ಬೇರೆ ಇಲ್ಲ, ಬೇರೆ ಅಲ್ಲ. ಪರಮೇಶ್ವರನೇ ಜೀವನಾಗಿ ತೋರ್ತಿದ್ದಾನೆ, ಜೀವ ಪರಮೇಶ್ವರ ಎರಡಲ್ಲ ಅಂತ ಅನ್ನೋದಾದ್ರೆ ಈ ದೇಹಿನೂ ಯಾರು, ಅವನು ಕರ್ಮ ಮಾಡೋರು ಯಾರು, ಲೇಪ ಯಾರಿಗೆ? ಅಷ್ಟೇ ಅಲ್ಲ, ಹಾಗೇನಾದ್ರೆ ಪರೋವ ನಾಸ್ತಿ, ಅಥವಾ ಪರಮಾತ್ಮನೇ ಇಲ್ಲ, ಜೀವ ಅಂತ ಕ್ಷೇತ್ರಜ್ಞ ಇದಲ್ಲ ಅವನೇ ಪರಮಾತ್ಮ ಅಂದ್ರೆ ಇನ್ ಬೇರೆ ಇನ್ನೊಬ್ಬ ಪರಮಾತ್ಮ ಇಲ್ಲ ಅಂತ ಆಯ್ತು. ಹೌದಾ? ಇದೇ ಪುಸ್ತಕ ಅಂತಂದ್ಮೇಲೆ ಇನ್ನೊಂದು ರೀತಿ ಇರೋ ಪುಸ್ತಕ ಅಲ್ಲ ಅಂತ ಆಗತ್ತೆ. ಇವನು ಕ್ಷೇತ್ರಜ್ಞನೇ ಪರಮಾತ್ಮ ಅಂತ ಅನ್ನೋದಾದ್ರೆ ಪರಮಾತ್ಮ ಇನ್ನೊಬ್ಬ ಇಲ್ಲ ಅಂತ ಅಂತ ಆಗತ್ತೆ. ಅದು ಪರವಾಗಿಲ್ಲ. ಪರಮಾತ್ಮ ಇನ್ನೊಬ್ಬ ಇಲ್ಲ ಅಂತ ಆಗ್ಬಿಟ್ರೆ ಅದು ಎಡಬಿಟ್ಟು.
ಕ್ಷೇತ್ರಜ್ಞನೇ ಪರಮಾತ್ಮ ಕಣಯ್ಯ, ಜೀವನೇ ಪರಮಾತ್ಮ ಅಂತಂದ್ರೆ ಅವನಿಗಿಂತ ಬೇರೆ ಪರಮಾತ್ಮ ಇಲ್ಲ ಅಂತ ಆಗ್ತಾನೆ. ಅವಾಗ ಅದು ಒಂದು ರೀತಿ ಹೊಂದದೇ ಇರುವುದು ಅಂತಾಗಿ ಸರ್ವಥಾ ದುರ್ವಿಜ್ಞೇಯಂ ದುರ್ವಾಚ್ಯಂಚ ಇತಿ ಭಗವತ್ ಪ್ರೋಕ್ತಂ ಔಪನಿಷದಂ ದರ್ಶನಂ. ದುರ್ವಾಚ್ಯಂಚ ಇತಿ ಭಗವತ್ ಪ್ರೋಕ್ತಂ ಔಪನಿಷದಂ ಪರಿತ್ಯಕ್ತಂ ವೈಶೇಷಿಕೈ ಸಾಂಖ್ಯ ಆರ್ಹತ ಬೌದ್ಧೈಶ್ಚ. ಪರಿತ್ಯಕ್ತಂ ವೈಶೇಷಿಕೈಃ ಸಾಂಖ್ಯಾರ್ಥ ಬೌದ್ಧ. ಈ ಪರಮಾತ್ಮನೇ ಇಲ್ಲ ಅಂತಾದ್ರೂ ಆಗತ್ತೆ ಅಂತಾಗಿ ಇದು ಹೇಗೆ ನೋಡಿದ್ರು ಇದು ಗೊತ್ತು ಮಾಡ್ಕೊಳಕ್ಕಾಗಲ್ಲ, ದುರ್ವಿಜ್ಞೇಯ, ಇದನ್ನು ಅರ್ಥ ಮಾಡ್ಕೊಳಕ್ಕಾಗಲ್ಲ, ಬಿಡಿಸೋಕ್ಕಾಗಲ್ಲ ಅಂತ. ಆಮೇಲೆ ಹೇಳಕ್ಕೂ ದುರ್ವಾಚ್ಯ, ದುರ್ವಿಜ್ಞೇಯ ದುರ್ವಾಚ್ಯ, ತಿಳ್ಕೊಳಕ್ಕೂ ಆಗಲ್ಲ, ಹೇಳಕ್ಕೂ ಆಗಲ್ಲ ಅಂಥೇಳಿ ಇತಿ ಇದು ಹೇತ್ವರ್ಥ ಇದೆ ಎಂಬ ಕಾರಣದಿಂದ ಈ ಭಗವಂತ ಹೇಳಿದಂತಹ ದರ್ಶನವನ್ನು, ಉಪನಿಷತ್ತಲ್ಲಿ ಹೇಳಿರ್ತಕ್ಕಂತಹ ದರ್ಶನವನ್ನು ಕೂಡ ವೈಶೇಷಿಕರು, ಸಾಂಖ್ಯರು, ಜೈನರು, ಬೌದ್ಧರು ಬಿಟ್ಬಿಟ್ರು. ಉಪನಿಷತ್ತಲ್ಲಿ ಹೇಳಿದ್ದು ಸರಿ ಇಲ್ಲ, ಭಗವಂತ ಗೀತೆಯಲ್ಲಿ ಹೇಳಿದ್ದು ಸರಿ ಇಲ್ಲ, ಇದು ಹೇಳಕ್ಕಾಗಲ್ಲ, ಮತ್ತೆ ತಿಳ್ಕೊಳಕ್ಕಾಗಲ್ಲ, ಇದು ಗೊತ್ತಾಗೋದಲ್ಲ, ಅರ್ಥ ಆಗೋದಲ್ಲ. ಏನು ಕತ್ತಿಗೆ ಬಂದ್ರೆ ಜೀವ ಅಂದ್ಬಿಡ್ತಾನೆ, ಇಲ್ಲ ಅಂದ್ರೆ ಜೀವ ಪರಮಾತ್ಮನೇ ಅಂದ್ಬಿಡ್ತಾನೆ. ಜೀವ ಪರಮಾತ್ಮನ ಆದ್ರೆ ಮಾಡೋರು ಯಾರಯ್ಯ, ಅನುಭವಿಸೋನು ಯಾರಯ್ಯ ಅಂದ್ರೆ ಅದಕ್ಕೋಸ್ಕರ ಇಲ್ಲ. ಇಲ್ಲ ಇಲ್ಲ ಪರಮಾತ್ಮ ಮಾಡ್ತಾನೆ ಮಾಡಿದ್ರೆ ಅದು ಇನ್ನೂ ತಪ್ಪಾಗತ್ತೆ, ಪರಮಾತ್ಮ ಮಾಡ್ತಾನೆ ಅನ್ಕೊಳ್ಳೋ ಆಗೋದಿಲ್ಲ. ಇನ್ನಿಲ್ಲ ಜೀವ ಅಂತ ಬೇರೆ ಇದ್ದಾನೆ, ಪರಮಾತ್ಮ ಬೇರೆ ಅಂದ್ರೆ ಕ್ಷೇತ್ರಕ್ಕಿಂತ ಇದು ಯಾಕೆ ಹೇಳಿದೆ? ಬೇರೆ ಅಂತ ಅನ್ನೋದಾದ್ರೆ ಜೀವನೇ ಬೇರೆ, ಪರಮಾತ್ಮನೇ ಬೇರೆ ಅಂದ್ರೆ ಅವನೇ ನಾನೇ ಕಣಯ್ಯ, ನಾನೇ ಅವನ ಕಣಯ್ಯ ಅಂತ ಹೇಳಿ ತಪ್ಪಾಗತ್ತೆ. ಇಷ್ಟೆಲ್ಲ ದೋಷವನ್ನ ಹಾಕಿದ್ದಕ್ಕೆ ಈಗ ಭಗವಂತ ಭಾಷ್ಯಕಾರ ಉತ್ತರ ಕೊಡ್ತಾರೆ. ತತ್ರ ಅಯಂ ಪರಿಹಾರ ಭಗವತ ಸ್ವೇನೈವ ಉಕ್ತಃ. ತತ್ರ ಅಯಂ ಪರಿಹಾರ ಭಗವತಾ ಸ್ವೇನೈವ ಉಕ್ತಃ. ತತ್ರ ತಸ್ಮಿನ್ ವಿಷಯ ಅಂತ, ಆ ವಿಷಯದಲ್ಲಿ ಈ ಒಂದು ಹೇಳುವಂತಹ ಪರಿಹಾರವನ್ನ ಭಗವಂತ ತನ್ನ ಬಾಯಿಂದಲೇ ತಾನೇ ಘಂಟಾಕೋಶ ಹೇಳ್ಬಿಟ್ಟಿದ್ದಾನೆ. ಯಾರು ಮಾಡೋರಿಲ್ಲ, ಮಾಡೋದು ಅನ್ನೋದೇ ಇಲ್ಲ. ಸ್ವಭಾವಸ್ತು ಪ್ರವರ್ತತೆ ಇತಿ. ಸ್ವಭಾವಸ್ತು ಪ್ರವರ್ತತೆ ಅವಿದ್ಯಾ ಮಾತ್ರ ಸ್ವಭಾವ. ಅವಿದ್ಯಾ ಮಾತ್ರ ಸ್ವಭಾವ. ಹಿ ಕರೋತಿ ಲಿಪ್ಯತೆ ಇತಿ ವ್ಯವಹಾರೋ ಭವತಿ. ಹಿ ಕರೋತಿ ಲಿಪ್ಯತೆ ಇತಿ ವ್ಯವಹಾರೋ ಭವತಿ. ಅಷ್ಟೇ. ಸ್ವಭಾವ ಅಂದ್ರೆ ಅವಿದ್ಯಾ ಮಾತ್ರ. ಯಾರು ಮಾಡ್ತಿಲ್ಲ ಕಣ, ಮಾಡೋರಿಲ್ಲ ಕಣ, ಯಾರಿಗೂ ಪುಣ್ಯ ಪಾಪವೂ ಇಲ್ಲ, ಸುಖ ದುಃಖವೂ ಇಲ್ಲ, ಏನೂ ಇಲ್ಲ. ಅದನ್ನು ಭ್ರಾಂತಿ, ತಪ್ಪಿರಲಿಕ್ಕೆ. ಹಾಗಾದ್ರಿಂದ ಸ್ವಭಾವ ಶಬ್ದಕ್ಕೆ ಅವಿದ್ಯಾ ಮಾತ್ರ ಸ್ವಭಾವ ಅಂತ ಅರ್ಥ ಮಾಡಿದ್ದಾರೆ. ಅವಿದ್ಯೆ ಅಷ್ಟೇ ಸ್ವಭಾವ ಅಂದ್ರೆ ಅವಿದ್ಯೆಯಿಂದ ಮಾಡ್ತಿಲ್ಲ, ಮಾಡ್ತಿದ್ದೀನಿ ಅನ್ನೋದು ಅವಿದ್ಯೆ. ಯಾರು ಮಾಡ್ತಿಲ್ಲ, ಯಾರಿಗೂ ಮಾಡೋಕ್ಕಾಗಲ್ಲ, ಯಾರಿಗೂ ಪುಣ್ಯ ಪಾಪ ಮಾಡೋಕ್ಕಾಗಲ್ಲ, ಅನುಭವಿಸೋಕ್ಕೂ ಆಗಲ್ಲ, ಮಾಡೋರು ಅಲ್ಲ. ಯಾರು ಮಾಡೋರು ಅಂದ್ಕೊಂಡ್ರು ಅದ್ರಲ್ಲಿ ತಪ್ಪುಳಿಕೆಯಲ್ಲಿ ಅನ್ಕೋಬೇಕೇ ಹೊರತು ಯಾರಿಗೂ ರಿಯಲ್ ಆಗಿ ಮಾಡೋಕ್ಕಾಗೋದೇ ಇಲ್ಲ. ಮಾಡೋದು ಎಲ್ಲೂ ಇಲ್ಲ. ಬ್ರಹ್ಮಾಸ್ತ್ರ ತೆಗೆದುಬಿಟ್ರು ಭಾಷಿಕಾರರು, ಪರಮ ಸಿದ್ಧಾಂತ ತೆಗೆದುಬಿಟ್ಟು ಪ್ರಪಂಚದಲ್ಲಿ ಯಾರು ಮಾಡೋರಿಲ್ಲ ಕಣಯ್ಯ, ಯಾರಿಗೂ ಪುಣ್ಯ ಪಾಪ ಇಲ್ಲ ಕಣಯ್ಯ, ಯಾರು ಅನುಭವಿಸೋದಿಲ್ಲ. ಯಾರಾದ್ರೂ ನಾನು ಮಾಡೋರು ಅನುಭವಿಸೋರು ಅಂತ ತಿಳ್ಕೊಂಡ್ರೆ ಅದು ಅವಿದ್ಯೆ, ಅದು ಭ್ರಾಂತಿ. ಮಾಡೋಕ್ಕೆ ಆಗಲ್ಲ, ಮಾಡೋದೇ ಇಲ್ಲ, ಮಾಡ್ತಾನೂ ಇಲ್ಲ, ಇಲ್ಲೇ ಇಲ್ಲ ಅಂದ್ಬಿಟ್ಟ. ಅವಿದ್ಯಾ ಮಾತ್ರ ಸ್ಮೃತಿ ಏನ್ ಹೇಳ್ತೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡುತ್ತಾ ಇರೋದು ಎವಿಡೆನ್ಸ್ ಇಲ್ಲ. ಇಲ್ಲ ಅವಿದ್ಯಾ ಮಾತ್ರ ಸವಾಲ, ಅವಿದ್ಯೆಯಿಂದಲೇ ಮಾಡುತ್ತಾನೆ ಅಂತ ಅರ್ಥ ಅಲ್ಲ, ಮಾಡೋದು ಅನ್ನೋದೇ ಅವಿದ್ಯೆ ಅಂತ ಅರ್ಥ. ಯಾರು ಎಲ್ಲಿ ಮಾಡ್ತೀನಿ ಅಂದ್ಕೊಂಡ್ರು, ಆಗ ಹಾವು ಹಗ್ಗದ್ದ, ಹಗ್ಗಕ್ಕಿಂತ ಬೇರೆನ, ಅದೇ ಹಾವು ಹಗ್ಗ ಸೇರಿ ಹಾವಾಗಿದೆಯಾ ಏನು ಕೇಳಿದ್ರೆ ಅವಿದ್ಯಾ ಬಿಟ್ಟು ಏನು ಅದಕ್ಕೆ ಅಸ್ತಿತ್ವ ಇಲ್ಲಪ್ಪ. ಅವಿದ್ಯಾ ಮಾತ್ರ ಸ್ವಭಾವದಲ್ಲಿ ಹಾವು ತೋರುತ್ತೆ ಅನ್ಬೇಕೇ ಹೊರತು ಹಾವನ್ನು ಏನು ಮಾಡಿದ್ರು ಹೊಂದೋಕ್ಕಾಗಲ್ಲ. ಅದೇ ರೀತಿ ಕರ್ಮವನ್ನು ಹೊಂದೋಕ್ಕಾಗಲ್ಲ, ಕರ್ಮವೇ ಹೊಂದೋಕ್ಕಾಗಲ್ಲ, ಫಲವನ್ನು ಹೊಂದೋಕ್ಕಾಗಲ್ಲ. ಸುಖ ದುಃಖವಾಗಲಿ, ಪುಣ್ಯ ಪಾಪ ಆಗಲಿ ಏನು ಹೊಂದೋಕ್ಕಾಗಲ್ಲ. ಇದೊಂದು ರೀತಿ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅರ್ಥವಾದರೆ ಇದಷ್ಟು ಸುಲಭ ಇನ್ನೊಂದಿಲ್ಲ. ಏನು ಮಾಡೋರೇ ಇಲ್ಲ, ಮಾಡ್ತಾನೆ ಇಲ್ಲ ಅಂದ್ರೆ ಏನು ಪ್ರತ್ಯಕ್ಷ ಮಾಡ್ತಾ ಇದ್ದಾರಲ್ಲ, ನಾವೆಲ್ಲ ಮಾಡ್ತೀವಿ ನೀವೆಲ್ಲ ಮಾಡ್ತೀವಿ ಅಂತ ಅಂದ್ಕೊಳ್ತಾ ಇರೋದು ಜೀವನಾಗಿ ಮಾಡ್ತಾ ಇದ್ದೀವಿ ಅಂದ್ಕೊಳ್ತಾ ಇದ್ದೀರಾ, ಅವಿದ್ಯೆಯಿಂದ ಮಾಡ್ತಾ ಇದ್ದೀರಾ. ನೋಡಿ ಎಷ್ಟು ತರಹ ಉತ್ತರ ಕೊಡ್ತಾರೆ ಅಂದ್ರೆ, ಒಂದ್ ಕಡೆಯಲ್ಲಿ ಈ ವ್ಯವಹಾರಕ್ಕೋಸ್ಕರ ಜೀವ ಪರಮಾತ್ಮ ಭೇದ ಅಂತ ಇಟ್ಕೊಳ್ತಾರೆ. ದ್ವಾಸು ಪರ್ಣ ಸೈಜಾನಿ, ಜೀವಾತ್ಮ ಪರಮಾತ್ಮ ಬೇರೆ ಇದೆ ಕಣಪ್ಪ, ಜೀವಾತ್ಮ ಮಾಡ್ತಾನೆ ಅಂತ ಉತ್ತರ ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಇಲ್ಲ ಕಣಯ್ಯ, ಅವಿದ್ಯೆಯಿಂದ ಮಾಡ್ತಾರೆ ಹೊರತು ಯಾರು ಮಾಡೋರಿಲ್ಲ ಅಂತ ಉತ್ತರ ಕೊಡ್ತಾರೆ. ಇನ್ನೊಂದು ಕಡೆಯಲ್ಲಿ ಇಲ್ಲ ಪ್ರಕೃತಿ ಮಾಡುತ್ತೆ, ಪ್ರಕೃತಿ ಕರ್ಮಾಣಿ ಕ್ರಿಯಮಾಣಾನಿ ಸರ್ವ, ಪ್ರಕೃತಿ ಮಾಡುತ್ತೆ ಅಂತ ಉತ್ತರ ಕೊಡ್ತಾರೆ.
ಪ್ರಕೃತಿ ಮಾಡುತ್ತೋ, ಜೀವ ಮಾಡ್ತಾನೋ, ಅವಿದ್ಯೆ ಮಾಡುತ್ತೋ ಕರ್ಮವನ್ನ. ಅದು ಒಂದೊಂದು ಹಂತದ ಉಪದೇಶ. ತುಂಬಾ ಮಾಡ್ತಾ ಇದೆ ಅಂತ ಆಗ್ರಹ ಇರೋರಿಗೆ ಪ್ರಕೃತಿ ಮಾಡ್ತಾ ಇದೆ ಅಂತ ಒಂದು ಉತ್ತರ ಕೊಡ್ತಾರೆ, ನೀನ್ ಮಾಡೋದಲ್ಲ ಅಂತ. ಇನ್ನು ನಾನೇ ಮಾಡ್ತಾ ಇದ್ದೀನಿ, ನಂಗೆ ಅನುಭವ ಇದೆಯಲ್ಲ ಅಂತ ಜೀದಿ ಹಠ ಮಾಡುವವರಿಗೆ ಆಯ್ತು ನೀನು ಜೀವ ಅಂತ ಮಾಡ್ಕೊಂಡು ಬುದ್ಧಾಜಿ ಸಂಪರ್ಕ ಕೊಳ್ಳೋನು, ಅವಿದ್ಯಾ ನೀನ್ ಮಾಡುವನು ಅಂತ. ನಿಜವಾಗಿ ಹೇಳೋದಾದ್ರೆ ನಿನಗೂ ಮಾಡೋಕ್ಕಾಗಲ್ಲ, ಪ್ರಕೃತಿಗೂ ಮಾಡೋಕ್ಕಾಗಲ್ಲ. ಪ್ರಕೃತಿ ಇಲ್ಲ, ನೀನ್ ಮಾಡೋನಲ್ಲ, ಹಾಗಾಗಿ ಮಾಡ್ತೀನಿ ಅನ್ನೋದು ಅವಿದ್ಯೆಯೇ. ಅವಿದ್ಯೆ ಬಿಟ್ಟು ಬೇರೆ ಇನ್ನೇನು ಇದಕ್ಕೆ ಉತ್ಸಾಹ ಇಲ್ಲ. ತಪ್ಪಲಿಕೆಯಿಂದ ಮಾಡಬಹುದು ಅಷ್ಟೇ ಹೊರತು ತಪ್ಪಲಿಕೆ ಇದೆಯೋ ಮಾಡೋಕ್ಕಾಗಲ್ಲ, ಮಾಡ್ತಾನೂ ಇಲ್ಲ ಅಂತ. ಇದು ಪರಮ ಸಿದ್ಧಾಂತ. ಹೀಗೆ ಪರಮ ಸಿದ್ಧಾಂತ ಸೈಡ್ಗೆ ಇಟ್ರೆ ನೀವು ಎರಡನೇ ಪಾಯಿಂಟ್ ಜೀವಾತ್ಮ ಅಹಂಕಾರ ಎಲ್ಲ ಅಂತೀವಲ್ಲ, ಪರಮ ಸಿದ್ಧಾಂತ ಅಂದ್ಬಿಟ್ರೆ ಏನು ಮಾತಾಡಕ್ಕೆ ಆಗಲ್ಲ. ಒಂದ್ ಹಂತಕ್ಕೆ ನಾನು ಅಂದ್ಕೊಂಡವ್ನು ಮಾಡ್ತಾನೆ ಅಂತ ಒಂದು ಸಮಾಧಾನ ಹೇಳ್ಬೋದು. ಅದು ಸತ್ಯ ಅನ್ಕೊಂಡ್ಬಿಡ್ತಾನೆ, ನಾನು ಒಬ್ಬ ಇದಾನೆ ಅವ್ನು ಮಾಡ್ತಾನೆ ಅಂತ. ನೀವು ಹೇಳ್ದಂಗೆ ಒಂದ್ ಹಂತಕ್ಕೆ ಈ ಜೀವ ಅಂತ ಒಬ್ಬ ಇದ್ದಾನೆ, ಅಭಿಮಾನ ಪಟ್ಕೊಂಡವನು, ನಾನು ತೋರ್ತಾ ಇರೋನು, ಅವನಿಗೆ ಈ ಪ್ರಪಂಚ ಕಾಣ್ತಂತೆ ಅವ್ನು ಮಾಡ್ತಾನೆ ಅಂತಂದ್ರೆ ಅದೊಂದು ವ್ಯವಹಾರ. ಅದು ಹಾಗೂ ಉತ್ತರ ಕೊಟ್ಟಿದ್ದಾರೆ, ಇಲ್ಲ ಅಂತಿಲ್ಲ ಶಂಕರಾಚಾರ್ಯರು. ಪ್ರಕೃತಿ ಮಾಡುತ್ತೆ ಅಂತೂ ಹಿಂದೆ ಮೊನ್ನೆ ಬಂತಲ್ಲ, ಪ್ರಕೃತಿ ವಹಿ ಕರ್ಮಾಣಿ ಕ್ರಿಯಮಾಣಿ, ಹಾಗೂ ಉತ್ತರ ಕೊಟ್ಟಿದ್ದಾರೆ. ಜೀವ ಮಾಡೋಲ್ಲ ಅನ್ನಕ್ಕೆ. ಪರಮ ಸಿದ್ಧಾಂತದಲ್ಲಿ ನಿಜವಾಗಿ ಯಾರೂ ಮಾಡೋಕ್ಕಾಗಲ್ಲ, ಮಾಡೋದು ಅನ್ನೋದು ಎಲ್ಲೂ ಇಲ್ಲ. ಅದು ಅವಿದ್ಯೆ ಬಿಟ್ರೆ ಏನನ್ನು ತೋರ್ಸೋಕ್ಕಾಗಲ್ಲ, ಎಲ್ಲ ಅವಿದ್ಯೆಯ ವಿಲಾಸ ಇದು. ಅಲ್ಲ, ಪ್ರಕೃತಿ ಜೀವ ಎರಡರ ಮಧ್ಯ ಯಾವ್ದು ಕರೆಕ್ಟ್ ಅಂತ ಬರುತ್ತೆ? ಮತ್ತೆ ಅದ ಲೋ ಲೆವೆಲ್ ಅಂದ್ಕೊಂಡ್ರೆ ಮಿಡ್ಲ್ ಲೆವೆಲ್ ಜೀವ, ಲೋ ಲೆವೆಲ್ ಅಲ್ಲಿ ಹೇಳೋದಾದ್ರೆ ಪ್ರಕೃತಿ ಮಾಡ್ತಾನೆ ಅಂತ, ಮಿಡ್ಲ್ ಲೆವೆಲ್ ಹೇಳೋದ್ರೆ ಜೀವ ಮಾಡ್ತಾನೆ ಅಂತ, ಹೈ ಲೆವೆಲ್ ಹೇಳೋದಾದ್ರೆ ಯಾರು ಅವಿದ್ಯೆ ಮಾಡುತ್ತೆ ಅಂತ ಹೇಳ್ಬೇಕಷ್ಟೇ. ಲೋ ಲೆವೆಲ್ ಏನ್ ಬರುತ್ತೆ ಗುರುಗಳೇ? ನಾನ್ ಮಾಡ್ತೀನಿ, ನಾನ್ ಮಾಡಲ್ಲ, ಮತ್ತೆ ಅದ್ರಲ್ಲಿ ಲೋ ಲೆವೆಲ್ ಜೀವ ಮಾಡಲ್ಲ ಅಂತ ಬಿಡಿಸೋಕೋಸ್ಕರವಾಗಿ ಪ್ರಕೃತಿ ಮಾಡ್ತಾ ಇದೆ ಅಂತ ಹೇಳ್ಬೇಕು. ನೀನ್ ಮಾಡೋನಲ್ಲ ಕಣೋ, ನಿನಗೆ ಆ ಸಂಬಂಧ ಇಲ್ಲ, ದೇಹನ್ಯ ಮನೋಬುದ್ಧಿ ಮಾಡ್ತಾ ಇರೋ, ನಾನ್ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ಯಾ. ದೇಹನ್ಯ ಮನೋಬುದ್ಧಿಯಲ್ಲಿ ಪ್ರಕೃತಿಯ ವಿಕಾರ, ಅವುಗಳ ಚೇಷ್ಟೆ ನೀನ್ ನಂದು ತಂದ್ಕೊಳ್ತಾ ಇದೀಯಾ ಅಂತ ಒಂದ್ ಹಂತ. ಪ್ರಕೃತಿಯಿಂದ ದೇಹೇಂದ್ರಿಯ ಮನೋಬುದ್ಧಿಯೂ ಪ್ರಕೃತಿಯೇ, ಹೊರ ಪಂಚಭೂತಗಳು ಪ್ರಕೃತಿಯೇ, ಸ್ಥಾವರ ಜಂಗಮೂಲ ಪ್ರಕೃತಿ. ಕ್ರಿಯೆ ಕಾಣೋದಲ್ಲ. ಹಾಗೆ ನೆನ್ನೆ ಹೇಳಲ್ಲ, ಎಲ್ಲಿ ಕ್ರಿಯೆ ಚೇಷ್ಟೆ ಕಾಣುತ್ತೋ ಅದು ಅಚೇತನ. ಈ ಸೈನ್ಸ್ನವರು ಕ್ರಿಯೆ ಇರೋದ್ರಲ್ಲಿ ಅರಿವಿದೆ ಅಂದ್ಕೊಂಡಿದ್ದಾರೆ. ನಮ್ಮಲ್ಲಿ ಅರಿವಿದೆ, ಯಾಕೆಂದ್ರೆ ನಾವು ನೋಡ್ತೀವಲ್ಲ, ಕೇಳ್ತೀವಲ್ಲ, ಮಾತಾಡ್ತೀವಲ್ಲ ಅಂತ. ನೋಡೋದು, ಕೇಳೋದು, ಮಾತಾಡೋದು ಅರಿವಿಗೆ ಗುರುತು. ಅರಿವಿದ್ದವರು ಅದನ್ನು ಮಾಡ್ತಾರ, ಅರಿವಿಗೆ ಗುರುತಾಗಲ್ಲ. ಕ್ರಿಯೆ ಅರಿವಿಗೆ ಗುರುತಾಗಲ್ಲ. ಕ್ರಿಯೆ ಅರಿವಿಗೆ ಗುರುತಾಗ ಫ್ಯಾನು ತಿರ್ಗತ್ತೆ, ಅರಿವಿಲ್ಲಪ್ಪ. ಫ್ಯಾನಿಗೆ ಅರಿವಿದೆಯಾ? ನಾವು ಲೋಕದ ಕ್ರಿಯೆ ಇರೋದಲ್ಲ, ಅರಿವು ಗುರುತು ಹೋಗ್ತಾ ಇದ್ದಾನಲ್ಲ, ಅದನ್ನ ಅರಿವಿದೆ. ನಾವು ಅರಿವನ್ನ ಕ್ರಿಯೆಯಿಂದ ಗುರುತಿಸ್ತೀವಿ. ಪ್ರಪಂಚದಲ್ಲಿ ನಮ್ಮನ್ನು ನೋಡ್ತಾರೆ, ನಮ್ಮ ಹತ್ರ ಮಾತಾಡ್ತಾರೆ, ಮುಟ್ತಾರೆ, ತಗೊಳ್ತಾರೆ, ಆದ್ರಿಂದ ಅವ್ರೆಲ್ಲ ಅರಿವಿದೆ ಅಂತಂತೀವಿ. ಇದು ಅರಿವಿಗೆ ಗುರುತಾಗತ್ತೆ, ಎಲ್ಲದು ಉಂಟೆ. ನಾವು ಲೋಕದಲ್ಲಿ ಇಟ್ಕೊಂಡಿದೀವಿ ಇದನ್ನ ಅರಿವಿಗೆ ಗುರುತಾಗಿ. ತಪ್ಪು ಇದು. ಯಾವತ್ತೂ ಕ್ರಿಯೆ ಅರಿವಿಗೆ ಗುರುತಾಗಲ್ಲ. ಕ್ರಿಯೆ ಎಲ್ಲಿದೆಯೋ ಅಲ್ಲಿ ಅರಿವಿಲ್ಲ, ಎಲ್ಲಿ ಅರಿವಿದೆಯೋ ಅಲ್ಲಿ ಕ್ರಿಯೆ ಇಲ್ಲ. ಪ್ಯೂರ್ ಕಾನ್ಶಿಯಸ್ ಅಲ್ಲಿ ಕ್ರಿಯೆ ಇಲ್ಲ. ಅದೇ ಎಲ್ಲಿ ಕ್ರಿಯೆ ಕಾಣುತ್ತೋ ಅದು ಜಡವೇ, ಅಚೇತನವೇ. ಅಚೇತನದಲ್ಲೇ ಕ್ರಿಯೆ. ಇವಾಗ ಗಿಡಮರ ಬಳ್ಳಿಗಳಲ್ಲಿ ಅರಿವಿದೆಯೋ ಇಲ್ವೋ? ಅದು ಯಾಕೆ? ಬೆಳಿತಾ ಇರೋದ್ರಿಂದ ಅಂತೀವಿ. ಬೆಳಿತಾ ಇರೋದ್ರಿಂದ ಅರಿವಿದೆ ಅಂತೀರ ನೀವು? ಹಸಿರಾಗಿರೋದ್ರಿಂದ, ಬೆಳಿತಾ ಇರೋದ್ರಿಂದ ಅದನ್ನ ಅರಿವಿಗೆ ಗುರುತ ತಗೊಳ್ತೀವಿ. ತಪ್ಪದು. ಬೆಳೆಯೋ ಕ್ರಿಯೆ ಅರಿವಿಗೆ ಇದಲ್ಲ. ನಾವು ಲೋಕದ ಹಾಗೆ ಇಟ್ಕೊಂಡಿದೀವಿ. ವಿಜ್ಞಾನ ಹಾಗೆ ಹೇಳ್ತಾರೆ, ಎಲ್ಲೆಲ್ಲಿ ಕ್ರಿಯೆ ಕಾಣುತ್ತೋ ಅಲ್ಲಿ ಅರಿವಿರುತ್ತೆ ಅಂತ. ಅರಿವಿನ ಸಹಾಯದಿಂದ ಕ್ರಿಯೆ ಮಾಡುತ್ತೆ ಅನ್ನೋ ಹೇಳ್ಬಹುದು. ಅರಿವಿನ ಆತ್ಮನ ಬಲದಿಂದ ತೆಗೆದುಕೊಂಡು ಮನಸ್ಸು ಯೋಚನೆ ಮಾಡುತ್ತೆ, ಬುದ್ಧಿ ತಿಳ್ಕೊಳ್ಳುತ್ತೆ, ಇಂದ್ರಿಯ ನೋಡುತ್ತೆ, ದೇಹ ವ್ಯಾಪಾರ ಮಾಡುತ್ತೆ. ಅವುಗಳ ಮೂಲ ಅರಿವಿನದಿರ್ಬೋದು, ಆದ್ರೆ ಅರಿವಿನಲ್ಲಿ ಕ್ರಿಯೆ ಇಲ್ಲ. ಆದ್ರೆ ಅರಿವಿನ ಬಲದಿಂದ ಇವುಗಳು ವ್ಯಾಪಾರ ಮಾಡುತ್ತೆ ಅಂತ ಒಂದ್ ಹಂತಕ್ಕೆ ಉಪದೇಶ ಮಾಡ್ತಾರೆ ಇವ್ರುವೆ, ವೇದಾಂತಿಗಳುವೆ. ಅರಿವಿನ ಬಲವನ್ನು ತೆಗೆದುಕೊಂಡ ಈ ಎಲ್ಲಾ ಶಕ್ತಿಯೂ ಮೂಲ ಪರಮಾತ್ಮನೇ. ಎಲ್ಲ ಆದ್ರೆ ಪರಮಾತ್ಮನಲ್ಲಿ ಶಕ್ತಿ ಅಂತ ವಿಶೇಷ ಇಲ್ಲ. ಶಕ್ತಿ, ಎನರ್ಜಿ, ಒಂದು ಕ್ರಿಯೆ ಅಂತ ತಗೊಂಡ್ರೆ ಮೀನ ಮುಂದಿದ್ಬೇಡ. ಚೇತನ ಇಲ್ದಿರ ಕ್ರಿಯೆ ಇಲ್ಲ ಅನ್ನುವಾಗ ಹೇಗೆ ಹೇಳ್ತಾರೆ ಗುರುಗಳೇ? ಅಲ್ಲ, ಚೇತನ ಅಂದ್ರೆ ಅರಿವಿಗೆ ಶಬ್ದ ತಾನೆ.
ಕ್ರಿಯೆಗೆ ಎಲ್ಲಾ ಕ್ರಿಯೆ ಹಿಂದೆನೂ ಒಂದು ಚೇತನ ಇರ್ಲೇಬೇಕು ಅಂತ ಒಂದ್ ಕಡೆ ಇದೆ ಅಲ್ವಾ? ಎಲ್ಲಾ ಕ್ರಿಯೆಯು ಚೇತನಕ್ಕೆ ಆಬ್ಜೆಕ್ಟ್ ಆದ್ಮೇಲೆ ಚೇತನ ಕ್ರಿಯೆ ಇಲ್ಲ. ಚೇತನ ಎಲ್ಲಾ ಕ್ರಿಯೆಯನ್ನು ಆಬ್ಜೆಕ್ಟ್ ಮಾಡ್ಕೊಂಡಿದೆ. ಎಲ್ಲಾ ಕ್ರಿಯೆಗೂ ಚೇತನ ಸಬ್ಜೆಕ್ಟು. ಹಾಗಾದ್ರೆ ಚೇತನದ ಕ್ರಿಯೆ ಬರಲ್ಲ. ಅಂದ್ರೆ ಚೇತನ ಸಹಾಯದಿಂದ ಕ್ರಿಯೆ ನಡೆಯುತ್ತೆ, ಚೇತನದಲ್ಲಿ ಕ್ರಿಯೆ ಇಲ್ಲ. ಚೇತನ ಸಹಾಯ ಅಂದ್ರೆ ಚೇತನ ಏನು ಅದು ಪರಿಚ್ಛಿನ್ನ ಸಹಾಯ, ತಂದೆಯ ಸಹಾಯದಿಂದ ಮಗ ಹಾಗೆ ಬೇರೆ ಅಲ್ಲ. ಸಹಾಯ ಅಂದ್ರೆ ಯಾವ ರೀತಿ? ಸನ್ನಿಧಿಯಿಂದ ತೋರ್ತಾ ಇರೋದನ್ನ ಹೇಳ್ಬೇಕು. ಸನ್ನಿಧಿಯಿಂದ ತೋರೋದು ಒಂದು ಶಬ್ದ ಕರ್ತವ್ಯ, ಒಂದಂತ ಒಪ್ಪಬಹುದು, ಅದು ಪರಮಾರ್ಥ ಅಲ್ಲ. ಚುಂಬಕ, ಮ್ಯಾಗ್ನೆಟ್ ಏನ್ ಕ್ರಿಯೆ ಮಾಡುತ್ತೆ ಅಮ್ಮ ಹೇಳಿ? ಅರಿವು ಕ್ರಿಯೆಯನ್ನ ಗುರುತಿಸುತ್ತಷ್ಟೇ. ಅಲ್ಲ, ಗುರ್ಸತ್ತೇನು ಗುರ್ತಿಸಿಕೊಂಡ ಕ್ರಿಯೆಯಿಂದ ಹೇಳ್ಬೇಕು. ಅದು ಗುರ್ಸತ್ತೇನು ವಿಶೇಷವಿಲ್ಲ ಅರಿವಿಗೆ. ಅಲ್ಲ, ಅರಿವಲ್ಲಿ ಕ್ರಿಯೆ ಇಲ್ಲ, ಹೌದು. ಆದ್ರೆ ಕ್ರಿಯೆ ಅನ್ನೋದು ಗೊತ್ತಾಗೋದು ಅರಿವಿಗೆ ಮಾತ್ರ. ಅದನ್ನ ಅದು ಕ್ರಿಯೆ ಇಲ್ಲ ಅಂತ ಅರ್ಥ. ನೀವು ಗುರ್ಸತ್ತೇನೆ ಗುರ್ಸೋದು ಅನ್ನೋದು ಒಂದು ಕ್ರಿಯೆ. ಅರಿವು ಕ್ರಿಯೆಯನ್ನು ಗುರ್ಸೋದು ಅನ್ನೋ ಒಂದು ಕ್ರಿಯೆ ಆದ್ರಿಂದ ಆ ಕ್ರಿಯೆ ಮಾಡ್ತಾ ಇದೆ ಅನ್ಕೋಬೇಡಿ. ಗುರ್ಸೋದು ಕ್ರಿಯೆಯನ್ನು ಅರಿವು ಮಾಡ್ತಾ ಇಲ್ಲ. ಗುರುತಿಸಿಕೊಂಡ ಕ್ರಿಯೆಯ ಕಡೆಯಿಂದ ಗುರುತಿಸ್ತಾ ಇದೆ ಅಂತ ಇಂಪೋಸ್ ಆರೋಪ ಮಾಡಬೇಕು ಅಲ್ವಾ? ಹಾರುತ್ತಿರುವ ಹಕ್ಕಿಗಳ ಕಡೆಯಿಂದ ಆಕಾಶ ಹಾರಿಸತ್ತೆ ಅಂತ. ಅರಿವಿನಲ್ಲಿ ಕಿಂಚಿತು ಕ್ರಿಯೆ ಇಲ್ಲ. ಇನ್ನು ಕ್ರಿಯೆ ಇರೋದ್ರಲ್ಲಿ ಅರಿವಿಲ್ಲ. ಎಲ್ಲಿ ಕ್ರಿಯೆ ಇದೆಯೋ ಅಲ್ಲ. ಈಗ ನದಿ ಹರಿಯತ್ತೆ, ಫ್ಯಾನ್ ತಿರುಗತ್ತೆ, ಗಾಳಿ ಬೀಸತ್ತೆ, ಅಲ್ಲಿ ಅರಿವಿಲ್ಲ. ನಾವು ಅರಿವಿಗೆ ಕ್ರಿಯೆಯನ್ನೇ ನಾವು ಪ್ರೂಫ್ ಆಗಿ ಇಟ್ಕೊಂಡಿದ್ದೀವಿ ವ್ಯವಹಾರದಲ್ಲಿ. ಅವ್ರು ಬದುಕಿದ್ದಾರೆ, ಯಾಕೆ ಉಸಿರಾಡ್ತಾ ಇದ್ದಾರೆ, ಉಸಿರಾಡ್ತಾ ಇರೋದ್ರಿಂದ ಅವ್ರು ಬದುಕಿದ್ದಾರೆ, ನೋಡ್ತಾರೆ ಕೇಳ್ತಾರೆ ಇರೋದ್ರಿಂದ ಅಲ್ಲೊಬ್ಬ ಆತ್ಮ ಇದ್ದ. ಕ್ರಿಯೆಯಿಂದ ಚೇತನ ನಾವು ಊಹೆ ಮಾಡ್ತಾ ಇದ್ದೀವಿ. ವ್ಯವಹಾರದವರಿಗೆ ಅದು ಇದಾಗಿದೆ. ಆದ್ರೆ ಚೇತನಕ್ಕೂ ಕ್ರಿಯೆಗೂ ಸಂಬಂಧವೇ ಇಲ್ಲ. ಚೇತನದಲ್ಲಿ ಕ್ರಿಯೆ ಇಲ್ಲ, ಕ್ರಿಯೆ ಇರೋದಕ್ಕೆ ಚೇತನ ಇಲ್ಲ. ಆದ್ರೆ ವಿಜ್ಞಾನಿಗಳು ಹೇಳೋ ಚೇತನ ಅಂದ್ರೆ ಅವರು ವರ್ಬಲ್ ಫಾರ್ಮ್ ಚೇತನ ತಗೊಂಡಿದ್ದಾರೆ. ಅದು ಮನಸ್ಸು ಬುದ್ಧಿ ಅರಿವನ್ನೇ ತಗೊಂಡಿದ್ದಾರೆ ಹೊರತು ವೇದಾಂತ ಹೇಳುವ ಆತ್ಮನ ಅರಿವು ಅವ್ರಿಗೆ ಗೊತ್ತೇ ಇಲ್ಲ. ವಿಧಿಕಾಂಡೆ ತರ್ಕ ಸಮಯವ ನಕೇನಚಿತ್ ಅಧಿಗತ ಸರ್ವಸ್ಯ ಆತ್ಮ ಶಂಕರಾಚಾರ್ಯ ಹೇಳಿದಾರ. ವೇದಾಂತ ಉಪನಿಷತ್ ಪುರುಷನಾಗಿರ್ತಕ್ಕಂಥ ಈ ಚಿನ್ಮಾತ್ಮನಾದ ಆತ್ಮನು ಯಾವ ತಾರ್ಕಿಕರಿಗೂ ಸಿಕ್ಕಿಲ್ಲ, ಯಾವ ಸೈನ್ಸ್ವರಿಗೂ ಸಿಕ್ಕಿಲ್ಲ. ಉಪನಿಷತ್ತಲ್ಲಿ ಮಾತ್ರ ತಿಳಿದು ಬರೋದು, ಅನುಭವದಲ್ಲಿ ಗೊತ್ತಾಗೋದು. ಅನುಭವವನ್ನ ನೋಡ್ಕೊಳ್ಳೋದು ಮತ್ತೆ ಅನುಭವನ ಬುದ್ಧಿಯಿಂದ ನೋಡಕ್ ಹೋಗ್ತಾರೆ. ಅನುಭವನ ಬುದ್ಧಿಯಿಂದ ಮನಸ್ಸಿಂದ ಪರೀಕ್ಷೆ ಮಾಡಕ್ ಹೋದ್ರೆ ಅದಕ್ಕೆ ವಿಷಯವಾಗಲ್ಲ. ಅನುಭವಾತ್ಮಕವಾಗಿ ಎಲ್ಲವನ್ನು ಬಿಟ್ಟು ಈ ಪರೀಕ್ಷೆ ನಿರೀಕ್ಷಣೆಗೆ ಅದು ಒಳಪಡೋದಿಲ್ಲ. ಯಾವುದೋ ವೇದಾಂತ ಹೇಳ್ತಾ ಇರುವ ಆತ್ಮಸ್ವರೂಪ ಚೈತನ್ಯ ಸ್ವರೂಪ. ಪರೀಕ್ಷೆ ನಿರೀಕ್ಷೆ ಒಳಪಡದೆ ಹೋದ್ರೆ ಅದನ್ನ ಇದೆ ಅಂತ ಇವ್ರು ಒಪ್ಕೊಳ್ಳಲ್ಲ. ಯಾರೋ ವಿಜ್ಞಾನಿಗಳು ಏನನ್ನೇ ಅದು ಎಕ್ಸ್ಪೆರಿಮೆಂಟ್ರಿ ಮಾಡಿಬಿಟ್ಟು ಒಪ್ಕೊಳ್ತಾ ಇದೆ ಹೊರತು ಎಕ್ಸ್ಪೆರಿಮೆಂಟ್ರಿ ಮಾಡಕ್ ಬರೋಲ್ಲ ಆಗೋಲ್ಲ ಅಂದ್ರೆ ಅದಿಲ್ಲ ಅಂದ್ಬಿಡ್ತಾರೆ. ಈಗ ತಾನೇ ನೀವು ಅನುಭವ ಅಂದ್ರಲ್ಲ, ಅನುಭವನ್ ಹೆಂಗಂತೀರಾ? ಅನುಭವ ಅನ್ನೋದು ಹಂತದ ಅಧ್ಯಾರೋಪವೇ. ಅನುಭವ ಅನ್ನೋದು ಫೈನಲ್ ಅಲ್ಲ. ಆದ್ರೆ ಆ ಪದದಿಂದ ಹತ್ತಿರದ ಇಂಡಿಕೇಟ್ ಮಾಡೋ ಹಾಗೆ ಇನ್ನೊಂದು ಪದ ಇಲ್ಲ. ಅದಕ್ಕೋಸ್ಕರ ಆ ಪದ ಬಳಸಿದೆ ನಾನು, ಅನುಭವ ಅಂತ. ಅನುಭವ ಅನ್ನೋ ಪದಕ್ಕೂ ಅದು ಅನುಭವ ಅನ್ನೋ ಕ್ರಿಯೆ ಅಲ್ಲ, ಅನುಭವ ಆಗೋದಲ್ಲ. ಇದು ಅನುಭಾವಿಕ ಕಡೆಯಿಂದ ಅದು ಅನುಭವ ಅಂತ. ಇವಾಗ ಗೊತ್ತಾಯ್ತು ಅನ್ನೋದು ಅರ್ಥ ಆಗತ್ತಲ್ಲ, ಗೊತ್ತಾಯ್ತು ಅನ್ನೋದು ಕ್ರಿಯೆ, ಅದು ಅರ್ಥ ಆಗೋದು ಕ್ರಿಯೆ ಅಲ್ಲ. ಅದೇ ಅರ್ಥ ಆಯ್ತು ಅಂದ್ರೆ ಅನುಭವ ಅವೆಲ್ಲನೂ ಯು ಕ್ಯಾನ್ ಸೇ ಇದು ಫಂಕ್ಷನಾಲಿಟಿ ಆಫ್ ದ ಮೈಂಡ್ ವಿಚ್ ಇಸ್ ಇದು ಆತ್ಮ ಫಂಕ್ಷನಾಲಿಟಿ ಆಫ್ ದ ಮೈಂಡ್ ಅಂದಲ್ಲ. ಆ ಫಂಕ್ಷನಾಲಿಟಿ ಆಫ್ ದ ಮೈಂಡ್ ಯಾವ ಅನುಭವಕ್ಕೆ ಅಂದ್ರೆ ಅನುಭವ ಅಂತ ಹೇಳ್ತೀವಿ, ಒಂದು ಅನುಭವ ಗೊತ್ತಾಗ್ತಿದೆಯೋ ಅದ್ರಲ್ಲಿ ಕ್ರಿಯೆ ಇಲ್ಲ. ಅದರಲ್ಲೇ ಕ್ರಿಯೆ ಮಾಡ್ತಾ ಇದೆಯೋ ಹೊರತು ಅದರಲ್ಲಿ ಕ್ರಿಯೆ ಇಲ್ಲ. ಎಲ್ಲಾ ಕ್ರಿಯೆಯೂ ಅದ್ರಲ್ಲಿ ತೋರ್ತಾ ಇದೆ. ಅದ್ರಲ್ಲಿ ತೋರ್ತಾ ಇದೆ ಅಂದ್ರೆ ಎದ್ರಲ್ಲ ಅಂತ ಇದ್ದೀರಾ ನೀವು? ನಂಗೆ ಅರ್ಥ ಆಗ್ಲಿಲ್ಲ. ಅಲ್ಲ, ನೀವು ಮೈಂಡ್ ಫಂಕ್ಷನ್ ಮಾಡ್ತಿರೋದು ಎಲ್ಲ ಗೊತ್ತಾಗೋದು ಆತ್ಮಾನುಭವದ ಬೇಸಿಕ್ ಮೇಲೆ ಅದ್ರಲ್ಲಿ ತೋರ್ತಾ ಇರೋದು. ಅದಕ್ಕೆ ಕ್ರಿಯೆ ಇಲ್ಲ. ಮತ್ತ ಅದು ಅನುಭವಿಸೋದು ಕ್ರಿಯೆಯೂ ಮಾಡಲ್ಲ, ನೋಡೋದು ತಿಳ್ಕೊಳ್ಳೋದು ಕ್ರಿಯೆನೂ ಮಾಡಲ್ಲ. ನೋಡೋದು ತಿಳ್ಕೊಳ್ಳೋದು ಅನ್ನೋದು ನೋಡಿಸಿಕೊಂಡದ್ರ ಕಡೆಯಿಂದ ಆರೋಪ ಮಾಡಿದ್ದೆ ಹೊರತು ಅದು ಆ ಪದವೂ ಅಲ್ಲಿಲ್ಲ. ಆ ಪದ ಆ ಪ್ರತ್ಯಯ ಯಾವುದೂ ಅಲ್ಲಿ ಬರೋಲ್ಲ. ಹಾಗೆ ಪದ ಪ್ರತ್ಯಯ ಬಂದ್ಬಿಟ್ಟಿದೆ ಯಥೋವಾಚೋ ನಿವರ್ತಂತೆ ಬಿದ್ದೋಗ್ಬಿಡ್ತಿತ್ತು.
ಅದಕ್ಕೆ ಜೀವಕ್ಕಾದ್ರೂ ಸೇರಿಸ್ಬೇಕಿತ್ತು, ಈಸಿ ಆಗಿ ಹೋಗ್ತಿತ್ತು ಅರ್ಥ ಆಗಕ್ಕೆ. ಜೀವಕ್ಕೆ ಸೇರ್ಸಲ್ಲ ಅಂದ್ರೆ ಒಳ್ಳೆ ಕಷ್ಟ ಇದೆ. ಜೀವನಕ್ಕೆ ಸೇರಿಸಿದ್ರೆ ಜೀವನು ಇದು ತಾನೆ ಪ್ರಮಾತರು. ಅವನ ಬುದ್ಧಿ ಸಂಬಂಧ ಇದ್ದಾಗಲೇ ಪ್ರಾಣ ಸಂಬಂಧ ಇದ್ದಾಗಲೇ ಜೀವನೇ ಹೊರತು ಬುದ್ಧಿ ಸುಷುಪ್ತಿ ಜೀವನೇ ಅಲ್ಲ ಅವನು. ಅದು ತಾನಿರ್ತಾನೆ. ಸುಷುಪ್ತಿ ಜೀವತ್ವ ಎಲ್ಲಿರುತ್ತೆ? ಜೀವ ಪ್ರಾಣಧಾನ ತಾನೆ. ಪ್ರಾಣ ಮನಸ್ಸು ಬುದ್ಧಿಯಲ್ಲಿ ಅಭಿಮಾನ ಪಡ್ಕೋಬೇಕು. ಅಪರಿಚ್ಛಿನ್ನ ಅಭಿಮಾನ ಇರೋದೇ ಅಲ್ಲ ಸುಷುಪ್ತಿಯಲ್ಲಿ. ಅವನ ಜೀವನ ಅಲ್ಲ, ಜೀವನ ಇಲ್ಲ ಅಲ್ಲ, ಜೀವನ ಅಲ್ಲ. ಸುಷುಪ್ತಿ ಜೀವತ್ವವಿಲ್ಲ, ಜೀವನ ಅಲ್ಲ ಅವನು. ಆದ್ರೆ ತಾನು ಅಂದದ್ದು ಒಂದು ಹಂತಕ್ಕೆ. ಏನ್ ಪದ ಹೇಳಿದ್ರು ಅದು ತಪ್ಪಾಗತ್ತೆ. ಅದು ಏನೋ ಇರೋದು 10 ಪದ ಅಂತ ಹೇಳೋದು ಅಷ್ಟೆ. ತಾನಾದ ಒಬ್ಬ ಲಕ್ಷ್ಮೀ. ಒಂದು ವಸ್ತು ಯಾವುದೇ ವಸ್ತುವನ್ನು ನೋಡಿದಾಗ ಅದರ ಅರಿವಾಯ್ತು ಅಂತ ನಾವು ಹೇಳುವಾಗ ಆಯ್ತು ಅನ್ನುವ ಒಂದು ಪ್ರತ್ಯಯ ಏನ್ ಬರುತ್ತೆ, ಅದರ ಫಲರೂಪವಾಗಿ ಅವಗತಿ ಅಂತ ಅವಗತಿ ರೂಪ ಸ್ವರೂಪ. ಅದು ಅವಗತಿಯು ಇದರ ಇದರಿಂದ ಪ್ರತಿ ಕಡೆಯಿಂದ ಅವಗತಿ ಅಂತ ಹೇಳ್ಬೇಕು ಹೊರತು ಸ್ವರೂಪದ ಕಡೆಯಿಂದ ಅವಗತಿ ಅನ್ನೋದು ಹೇಳಕ್ಕಾಗಲ್ಲ. ಅದ್ ಸರಿ. ಆದ್ರೆ ಅವಗತಿಯಾಗಿ ಸ್ವರೂಪವೇ ತೋರ್ಕೊಳ್ಳೋದ್ರಿಂದ ಫಲರೂಪವಾಗಿ ಅರಿತು ಅಂತ ಹೇಳೋದ್ರಲ್ಲಿ ತಪ್ಪಾಗಲ್ಲ ಅಲ್ವಾ? ಅಲ್ಲ, ಅದೇ ಒಂದ್ ಹಂತಕ್ಕೆ ಹೇಳ್ಬೋದು, ಫೈನಲ್ ಅಲ್ಲ ಅದು. ಸರಿ, ಅರಿಯೋದಕ್ಕೆ ಇನ್ನೊಂದು ಇಲ್ವೇ ಇಲ್ಲ, ಅದು ಬೇರೆ. ಪರಮಾರ್ಥದಲ್ಲಿ ಹೇಳುವಾಗ ಅದು ಬೇರೆ, ಕರೆಕ್ಟ್. ವ್ಯವಹಾರದಲ್ಲಿ ಹೇಳುವಾಗ ಅಲ್ಲ, ಹೇಳ್ಬೋದು, ಬಿಡಿಸ್ಕೊಳಕ್ಕೆ ಉಪದೇಶ ಮಾಡ್ಬೋದು. ಬಿಡಿಸ್ಕೊಳಕ್ಕೆ ಅಂದ್ರೆ ಈ ಬುದ್ಧಾದಿಗಳನ್ನ ಬಿಡಿಸ್ಕೊಳಕ್ ಅಷ್ಟಕ್ಕೆ ಗೊತ್ತಾಯ್ತು ಅಂತ ಆಗದ್ ಯಾವುದೋ ಅದು ಅವಗತಿ ಸ್ವರೂಪ ಆತ್ಮನು ಅಂತಂದ್ರೆ ಗೊತ್ತಾಗಿಸಿಕೊಂಡದ್ದಲ್ಲ ಆತ್ಮತ್ವ ಭಾವನೆ ಬಿಡಬೇಕು ಅಂತ ಅಷ್ಟೇ ಅರ್ಥ. ಅದಕ್ಕೆ ಗೊತ್ತಾಗಿಸಿಕೊಂಡದ್ದಲ್ಲಿರ್ತಕ್ಕಂಥ ಆತ್ಮತ್ವ ಭಾವನೆ ಬಿಡೋದು ಅಷ್ಟೇ ಅದರ ವ್ಯಾಪಾರದ ಹೊರತು ಮತ್ತೆ ಅದು ಅವಗತಿ ಒಂದು ವಿಶೇಷ ಇದೇನು ಮಾಡ್ಕೋಬೇಡಿ. ಅವಗತಿ ಅಂದ್ರೆ ಏನು ಅಂತ ಕೇಳ್ಬೋದಾ? ಅವಗತಿ ಅಂದ್ರೆ ಅನುಭವ ಫಲ ಅಂತ ಹೇಳ್ತೀವಲ್ಲ. ಇವಾಗ ಒಂದ್ ಲೆಕ್ಕ ಇದ್ ಮಾಡ್ಸಿರ್ತೀರಾ, ಉತ್ಸಾಹ ಕಂಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರ್ತೀರಾ. ಆ ಪ್ರಯತ್ನವೆಲ್ಲ ಯೋಚನೆ ವಿಚಾರ ಯಾವಾಗ ಫ್ಲಾಶ್ ಆಗುತ್ತಲ್ಲ, ಆ ಫ್ಲಾಶ್ ಆಗೋದಕ್ಕೆ ಒಂದು ಬೇಸಿಕ್ ಯಾವುದು, ಅದೇ ಅವಗತಿ. ಇದು ಒಂದು ಗೊತ್ತಾಯ್ತು. ಒಂದು ಅನುಭವದ ಆಧಾರದ ಮೇಲೆ ಬುದ್ಧಿ ನಿಶ್ಚಯ ಮಾಡುತ್ತೆ. ಬುದ್ಧಿ ನಿಶ್ಚಯ ಮಾಡೋಕ್ ಪೂರ್ವಭಾವಿಯಾಗಿರ್ತಕ್ಕಂತಹ ಗೊತ್ತಾಯ್ತು ಅನ್ನೋ ಫಲ ಅವಗತಿ. ಗೊತ್ತಾಯ್ತು ಅನ್ನೋ ಫಲ ಅದು. ಗೊತ್ತಾಯ್ತು ಅನ್ನೋ ಕ್ರಿಯೆ ಅಲ್ಲ, ಗೊತ್ತಾಯ್ತು ಅನ್ನೋ ವೃತ್ತಿ ಅಲ್ಲ. ಏನು ಹೇಳುವ ತಪ್ಪಾಗುತ್ತೆ. ಅವಿದ್ಯಾ ಮಾತ್ರ ಸ್ವಭಾವವಾಗಿ ಅವನು ಮಾಡ್ತಾನೆ, ಅಂಟ್ಕೊಳ್ತಾನೆ ಅಂತ ವ್ಯವಹಾರ ಬರುತ್ತೆ. ನಸು ಪರಮಾರ್ಥತಃ ಏಕಸ್ಮಿನ್ನ ಪರಮಾತ್ಮನಿ ತದಸ್ತಿ. ಪರಮಾರ್ಥತಃ ರಿಯಲಿ ವಸ್ತುತಃ ನಿಜವಾಗಿ ಹೇಳೋದಾದ್ರೆ ಒಬ್ಬನೇ ಆಗಿರ್ತಕ್ಕಂಥ ಪರಮಾತ್ಮನಲ್ಲಿ ಈ ಕರೋತಿ ಲಿಪ್ಯತೆ ಬರೋಲ್ಲ, ಅದು ಒಂದಲ್ಲ. ಇನ್ನು ಅವನು ಬಿಟ್ಟು ಏನು ಇದೆ ಆದ್ಮೇಲೆ ಅದಿದೆ ಅಂದ್ರೆ ಅದು ಅವಿದ್ಯಾ ಮಾತ್ರವೇ. ಪರಮಾರ್ಥವಾದ ಅದ್ವಿತೀಯನಾದ ಆತ್ಮನಲ್ಲಿ ಅದಿಲ್ಲ ಅಂದ್ಮೇಲೆ ಅದಕ್ಕಿಂತ ಬೇರೆ ಇನ್ನೇನು ಇಲ್ಲೇ ಇಲ್ಲ ಅಂತ ಆದ್ಮೇಲೆ ಹಾಗಾದ್ರೆ ಮಾಡೋರು ಯಾರು, ಅನುಭವಿಸೋರು ಕೇಳಿದ್ರೆ ಏನ್ ಹೇಳ್ಬೇಕು ಅದಕ್ಕೆ? ಅದನ್ನ ಅವಿದ್ಯಾ ಸ್ವಭಾವ ಅವಿದ್ಯಾ ಮಾತ್ರ ಅಂತ ಹೇಳ್ಬೇಕು. ಮಾಡ್ತಾ ಇದ್ದೆ ಅನುಭವಿಸ್ತಾ ಇದ್ದೆ ಅದು ಅವಿದ್ಯೆ ಕಣಪ್ಪ ಅನ್ಬೇಕು. ಅತಃ ಏತಸ್ಮಿನ್ ಪರಮಾರ್ಥ ಸಾಂಖ್ಯ ದರ್ಶನೆ ಸ್ಥಿತಾನಾಂ ಜ್ಞಾನನಿಷ್ಠಾನಾಂ ಪರಮಹಂಸ ಪರಿವ್ರಾಜಕಾನಾಂ ಸಂಸ್ಕೃತ ಅವಿದ್ಯಾ ವ್ಯವಹಾರಾಣಾಂ ಕರ್ಮಾಧಿಕಾರೋ ನಾಸ್ತಿ ತತ್ರ ದರ್ಶಿತಂ ಭಗವತಾ. ಅದು 4 ವಿಶೇಷಣ ಕೊಟ್ಟರು. ಆದ್ರಿಂದ ಇಂಥ ಒಂದು ಸ್ವರೂಪದಲ್ಲಿ ಯಾರು ನೆಲೆ ನಿಂತಿದ್ದಾರೋ ಅವ್ರು ಯಾರೋ ಪರಮಾರ್ಥವಾದ ಸಾಂಖ್ಯ ದರ್ಶನ. ಅಂದ್ರೆ ಈ ಕಾಪಿಲ ಸಾಂಖ್ಯ ಬೇರೆ, ಅದು ಸಾಂಖ್ಯವೇ ಅಲ್ಲ. ನಿಜವಾದ ಸಾಂಖ್ಯರು ಶಂಕರಾಚಾರ್ಯರೇ. ಪುರುಷತ್ ಹೇಳ್ತಾ ಇರೋ ದರ್ಶನವೇ ಸಾಂಖ್ಯ ದರ್ಶನ. ಸಾಂಖ್ಯ ದರ್ಶನ ಏನೋ ಇಮೇ ಸತ್ವಜಸ್ತಮಾಂಸಿ ಗುಣಾ ಅಹಂ ತೇಭ್ಯೋ ವಿಲಕ್ಷಣ ತದ್ವ್ಯಾಪಾರಾಣಾಂ ಸಾಕ್ಷಿಭೂತ ಸಮಃ ಏಕಃ ಅದ್ವಿತೀಯ ಅನ್ನುವಂತಹ ಒಂದು ಅನುಭವ ಇದೆಯಲ್ಲ, ಅದು ಸಾಂಖ್ಯ ದರ್ಶನ. ಆ ದೃಷ್ಟಿ ಈ ಕಾಪಿಲ ಸಾಂಖ್ಯ ಹೇಳುವಂತಹ ಸಾಂಖ್ಯ ದರ್ಶನವೇ ಅಲ್ಲ. ಅದು ಅವಿದ್ಯಾ ದರ್ಶನ, ಅದು ವೈದಿಕ ದರ್ಶನ, ಇದು ಸಾರ್ವತ್ರಿಕ ಪರಿಪೂರ್ಣ ಅನುಭವ ದರ್ಶನ. ಅದು ಅದಕ್ಕೆ ಈ ಸಾಂಖ್ಯ ದರ್ಶನಕ್ಕೆ ಒಂದು ಅಬ್ಜೆಕ್ಟಿವ್ ಹಾಕಿದ್ರು, ಪರಮಾರ್ಥ ಸಾಂಖ್ಯ ಅಂದರು. ಹೌದು, ಸುಳ್ಳು ಸಾಂಖ್ಯ, ಇದು ನಿಜವಾದ ಸಾಂಖ್ಯ. ಇದು ಪರಮಾರ್ಥವಾದ ಸಾಂಖ್ಯ ಅಂದ್ರೆ ಆತ್ಮೈಕತ್ವ ದರ್ಶನ.
ಆತ್ಮೈಕತ್ವ ದರ್ಶನಕ್ಕೆ ಸಾಂಖ್ಯ ಅಂತಾರೆ. ಆ ದರ್ಶನದಲ್ಲಿ ನೆಲೆ ನಿಂತವರು, ಅದನ್ನು ಕಂಡುಕೊಂಡವರು, ಸ್ಥಿತಾನಂದರೆ ಅಲ್ಲೇ ಮುಳುಗಿದವರು, ಅದರಲ್ಲೇ ಇರುವವರು. ಅವ್ರಿಗೆ ಇನ್ನೊಂದು ವಿಶೇಷ, ಆ ಜ್ಞಾನದಲ್ಲಿಯೇ ನಿಷ್ಠೆನೇನೋ ತಾತ್ಪರ್ಯದಿಂದ ಅಲ್ಲೇ ಅವ್ರು ನೆಲೆ ನಿಂತವರು, ಅದನ್ನ ಬಿಟ್ಟು ಬರದೇ ಇದ್ದವರು. ಇನ್ನೊಂದು ವಿಶೇಷಣ ಏನು, ಪರಮಹಂಸ ಪರಿವ್ರಾಜಕಾನ. ಅಲ್ಲಿ ಹಂಸ ಅಲ್ಲ, ಕುಟೀಚಕ, ಬಹುದಕ, ಹಂಸ, ಪರಮಹಂಸ ಅಂತ ಸನ್ಯಾಸಿಗೆ 4 ತರಹ. ಕುಟೀಚಕ ಸಪತ್ನೀಕನಾಗಿರ್ತಾನೆ, ಶಿಖಾಯಜ್ಞಪೀಠ ಇರುತ್ತೆ. ಬಹುದಕ ಜಲ ಸಮೀಪದಲ್ಲಿರ್ತಾನೆ, ಜಲಾಶಯ ಬಿಟ್ಟು ಹೋಗಿಲ್ಲ, ಅವನು ಇದು ಮಾಡ್ತಾನೆ. ಅವ್ರಿಗೆ ಎಲ್ಲರಿಗೂ ಪರಿಗ್ರಹ ಪ್ರತಿಗ್ರಹ ಇಲ್ಲ, ಸಮಾನ. ಆದರೆ ಇವ್ರಿಗೆ ವೇದಾಧೀನ, ಸುರಾರ್ಚನೆ ಇದೆಲ್ಲ ಉಂಟು. ಹಂಸ ಪರಮಹಂಸ, ಹಂಸನನ್ನ ಭೂಮಿಲಿ ಹಾಕ್ಬೇಕಂತೆ. ಪರಮಹಂಸನ ಏನು ಮಾಡ್ಕೊಳ್ಳಿ, ಅದೇ ಕಾಗಿ ನಿಂತ್ಕೊಂಡು ಹೋಗಿ ಹೋಗಲ್ಲಂತೆ. ಈ ಪರಮಹಂಸ ಅನ್ನೋದು ವೈದಿಕ ಸನ್ಯಾಸ, ಅದು ವೇದೋಕ್ತ ಸನ್ಯಾಸ. ಇದು 3 ಸ್ಮಾರ್ತ ಸನ್ಯಾಸ. ಯಾವುದೋ ಕುಟೀಚಕ, ಬಹುದಕ, ಹಂಸ ಅನ್ನೋದು ಸ್ಮಾರ್ತ ಸನ್ಯಾಸ. ಪರಮಹಂಸ ಒಂದೇ ವೈದಿಕ ಸನ್ಯಾಸ, ಶುಚ್ಯುಕ್ತ ಸನ್ಯಾಸ, ಶಿಖಾಯಜ್ಞೋಪವೀತಾದಿಗಳು ಇಲ್ಲದ, ಯಾವುದೇ ಲಿಂಗ ಇಲ್ಲ, ಅವ್ಯಕ್ತ ಲಿಂಗೋ ಅವ್ಯಕ್ತಾಚಾರ, ದಂಡ ಕಮಂಡಲು ಇತ್ಯಾದಿಗಳು ಯಾವುದು ಇಟ್ಕೊಳ್ಳೋದು ಅವನು. ಸದಂಡ ಕಮಂಡಲು, ಪಾದಿಕೆ, ದಂಡ ಕಮಂಡಲು, ಜೋಳಿಗೆ, ಭಿಕ್ಷಾ ಪಾತ್ರ ಏನೂ ಇಲ್ಲ. ಒಂದು ಆಪಸ್ ಸರ್ವತಃ ಪರಿಮೋಕ್ಷಣ ಅಂತಲ್ಲ, ಆ ತರಹ ಅವ್ಯಕ್ತ ಲಿಂಗೋ ಅವ್ಯಕ್ತಾಚಾರ, ದಮತೆ ಬಾಲೋನ್ಮತ್ತವದೇವ, ಅಂಧವ ಜಡವಚ್ಚಾಪಿ ಮೂಕವಚ್ಚ ಮಹೀಂಚರೇ ಇದೆಯಲ್ಲ, ಅದು ಪರಮಹಂಸನ ಲಕ್ಷಣ. ಅದು ಅಂಥ ಪರಮಹಂಸರಾಗಿ ಪರಿವ್ರಾಜಕರನ್ನು ಎಲ್ಲಾಗ ತಿರುಗ್ತಾ ಇರೋರು. ಇನ್ನೊಂದು ವಿಶೇಷಣ, ತಿರಸ್ಕೃತ ಅವಿದ್ಯಾ ವ್ಯವಹಾರ. ಅವಿದ್ಯಾ ವ್ಯವಹಾರ ಯಾವುದೋ, ಕರ್ತೃತ್ವ ಭಕ್ತೃತ್ವ ವ್ಯವಹಾರ, ಕ್ರಿಯಾಕಾರ ವ್ಯವಹಾರ, ಲೌಕಿಕ ವೈದಿಕ ವ್ಯವಹಾರ ಇದೆಯಲ್ಲ, ಇದೆಲ್ಲ ತಿರಸ್ಕಾರ ಮಾಡಿದ್ದಾರೆ, ಮನೆ ಮಾಚಿಕೊಂಡಿದ್ದಾರೆ, ಅಳಿಸ್ಕೊಂಡಿದ್ದಾರೆ. ಅಳಿಸಿ ಇರುವ ಎಲ್ಲ ಅವಿದ್ಯಾ ವ್ಯವಹಾರನೆಲ್ಲ ಅಳಿಸಿ ಹಾಕ್ಕೊಂಡಿದ್ದಾರೆ. ಅಂಥ ಸನ್ಯಾಸಿಗಳಿಗೆ ಕರ್ಮದಲ್ಲಿ ಅಧಿಕಾರವಿಲ್ಲ. ಅಧಿಕಾರವೇನೋ ರೈಟ್ ಅಲ್ಲ, ಫಿಟ್. ಅವ್ರು ಕರ್ಮ ಮಾಡೋದು ಯೋಗ್ಯರಲ್ಲ, ಅವ್ರು ಮಾಡೋರಲ್ಲ, ಕರ್ಮಕ್ಕೆ ತಗೊಳ್ಳೋದು. ಈಗ ದಿನ ಮನ್ಮನೆಗೂ ಭಿಕ್ಷೆ ಬೇಡ್ತಾ ಇರುವಂತ ಭಿಕ್ಷುಕ ಇನ್ಕಮ್ ಟ್ಯಾಕ್ಸಿಗೆ ಫಿಟ್ ಅಲ್ಲಪ್ಪ ಅವನು, ಇನ್ಕಮ್ ಟ್ಯಾಕ್ಸಿಗೆ ಹಕ್ಕಲ್ಲಪ್ಪ ಅವನು. ಅವನಿಗೆ ಏನೂ ಇಲ್ಲ, ಅವತ್ತಿನ ಅಹನ್ಯಹನಿ ಭಿಕ್ಷೆ ಬೇಡ್ಕೊಂಡು ಜೀವನ ಮಾಡಿದನು. ಅವನಿಗೆ ಇನ್ಕಮ್ ಟ್ಯಾಕ್ಸು ಈ ಜೂನ್ 30 ಕಟ್ಟದೆ ಹೋದ್ರೆ ಅರೆಸ್ಟ್ ಮಾಡ್ತೀನಿ ಇಂದ. ಭಿಕ್ಷುಕರಿಗೆ ಆ ಭಿಕ್ಷಾ ಪಾತ್ರೆಯು ಇದು ಅಲ್ಯೂಮಿನಿಯಂ ಏನೋ ಇಟ್ಕೊಂಡಿದ್ದಾನೆ, ಏನೂ ಇಲ್ಲ. ಅವನು ಈ ಜೂನ್ 30 ಆ ಭಿಕ್ಷುಕ ಇನ್ಕಮ್ ಟ್ಯಾಕ್ಸ್ ಕಟ್ಟದೆ ಹೋದ್ರೆ ಅರೆಸ್ಟ್ ಮಾಡ್ತೀನಿ ಇಂದ, ಮಾಡು ಅರೆಸ್ಟ್ ಅಷ್ಟೇ. ಅದು ಹಾಕಿ ಊಟ ಹಾಕ್ಬೇಕು ಅಷ್ಟೇ ಅವನಿಗೆ. ಹಂಗೆ ಈ ತತ್ವಜ್ಞಾನಿಗಳಿಗೆ ಕರ್ಮಾಧಿಕಾರ ಅಂದ್ರೆ ಯಾಕೆ ಕರ್ಮ ಬರುತ್ತೆ ಅವರಿಗೆ? ಕರ್ತೃತ್ವ ಬುದ್ಧಿಯೇ ಇಲ್ಲ, ಶಾಸ್ತ್ರ ಸತ್ಯತ್ವ ಬುದ್ಧಿ ಇಲ್ಲ, ದ್ವೈತ ಸತ್ಯತ್ವ ಬುದ್ಧಿ ಇಲ್ಲ. ಪ್ರಪಂಚವೇ ಬಾಧಿತವಾಗಿದೆ, ಎಲ್ಲವೂ ಅಳಿದೋಗಿದೆ. ಆತ್ಮೀಯ ವೇದಂ ಸರ್ವಂ ಬ್ರಹ್ಮೀ ವೇದಂ ಸರ್ವಂ ಅನ್ನೋ ಅನುಭವದಲ್ಲಿ ನೆಲೆ ನಿಂತಿದ್ದಾರೆ. ಆ ಮಹಾತ್ಮರಿಗೆ ಎಲ್ಲಿಂದ ಕರ್ಮ ಅಂಟಿಸ್ತೀರಾ ನೀವು? ಹೆಂಗಲ್ಲಿ ಕರ್ಮ ಬರುತ್ತೆ? ಕರ್ಮಾಧಿಕಾರ ಇಲ್ಲಿ ಅಧಿಕಾರ ಕರ್ಮ ಮಾಡಿದ್ರೆ ಅದು ಅಂಟಕ್ಕೇನು ಇಲ್ಲ, ಅದು ಅಂದ್ರೆ ಅದು ಈಗೋ ಏನು ಇಲ್ಲ ಅಲ್ಲಿ. ಅವಿವೇಕಿ ಇದ್ದ ಕರ್ಮ ಮಾಡ್ತಿದ್ದ ಅವನು ಅವಿವೇಕಿ ಅಂತ ಹೆಸರು. ಅಜ್ಞಾನಿ, ಅವಿವೇಕಿ, ದಡ್ಡ. ಕರ್ಮ ಮಾಡೋರೆಲ್ಲ ದಡ್ಡರು, ಅಜ್ಞಾನಿಗಳು, ಅವಿವೇಕಿಗಳು ಅಂತ. ಅಲ್ಲ, ಅಂದ್ರೆ ಸನ್ಯಾಸರು ಕರ್ಮ ಮಾಡಿದ್ರೆ ಅವ್ರಿಗೆ ಅದು ಎಲ್ಲಿಗೂ ಅಂಟಲ್ಲ, ಲೈಕ್ ಈಗೋ ಅಂತ ಇರಲ್ಲ ಅಲ್ಲ, ಅದಕ್ಕೆ ಅಂಟಲ್ಲ. ಮಾಡಿದ್ರೆ ಅದು ಡಸೆಂಟ್. ಅಂದ್ರೆ ಸನ್ಯಾಸಿ ಕರ್ಮ ಇಲ್ಲಮ್ಮ, ಸನ್ಯಾಸಿಗಿಂತ ಕರ್ಮ ಏನೋ ಒಂದ್ ಕರ್ಮ ಮಾಡ್ತಾನೆ ಇರ್ತಾರಲ್ವಾ. ಏನ್ ಮಾಡಿದ್ರು ಕರ್ಮನೇ ಲೆಕ್ಕ ಅಲ್ವಾ? ಕರ್ಮ ಬಿಟ್ಟರೆ ಸನ್ಯಾಸಿ, ಸನ್ಯಾಸಿಗಿಂತ ಕರ್ಮ, ಸನ್ಯಾಸಿಗಿಂತ ಕರ್ಮ. ಏನೋ ಒಂದು ಕರ್ಮ ಕಂಟಿನ್ಯೂಸ್. ಮನುಷ್ಯ ಅಂದ್ಮೇಲೆ ಓದೋದು ಕರ್ಮ ಅನ್ಬೋದು. ದೇಹ ಸ್ಥಿತಿ ಮಾತ್ರ ನಡೆಯುತ್ತಷ್ಟೇ, ದೇಹ ಸ್ಥಿತಿ ಮಾತ್ರ ಪ್ರಯೋಜನ. ದೇಹ ಸ್ಥಿತಿ ಮಾತ್ರ ಪ್ರಯೋಜನ ಕರ್ಮ. ಅದು ಕರ್ತೃತ್ವ ಬುದ್ಧಿಯಿಂದ ಫಲಾಪೇಕ್ಷೆಯಿಂದ ಇದನ್ನ ಮಾಡೋಲ್ಲ, ಅದು ಪ್ರಾಕೃತಿಕ ಕರ್ಮ. ಅದು ದೇಹ ನಡೆಯೋದು. ಇನ್ನು ಇಷ್ಟಪಟ್ಟು ಮಾಡೋದು ಕರ್ಮ ಅಲ್ಲ, ಅದು ಇದು ಕರ್ಮಕ್ಕೆ ಶಾಸ್ತ್ರೀಯವಾದಂತಹ ಒಂದು ಚೌಕಟ್ಟಿಗೆ ಒಳಪಟ್ಟು ಇಷ್ಟಪಟ್ಟು ಮಾಡುವ ಕರ್ತೃತ್ವ ಬುದ್ಧಿ ಮಾಡೋದು. ಅದೇನು ಒಂಟು ತಾನೇ ಆಗತ್ತೆ, ನಿದ್ದೆ ತಾನೇ ಬರುತ್ತೆ, ಹಸಿವು ತಾನೇ ಭಿಕ್ಷೆ ಬರ್ತಾನೆ. ಅದೆಲ್ಲ ಕರ್ಮ ಅಲ್ಲ, ಸುಮ್ಮನೆ ದೇಹದ ಚೇಷ್ಟಾ ಮಾತ್ರ. ಮುದಿವೆ ಚೇಷ್ಟಾ ಮಾತ್ರ ಕ್ರಿಯಂತೆ, ಸುಮ್ಮನೆ ಚೇಷ್ಟೆ ಮಾತ್ರ ನಡೀತಾ ಇರುತ್ತೆ ಹೊರತು ಕರ್ತೃತ್ವ ಬುದ್ಧಿ ಸತ್ಯತ್ವ ಬುದ್ಧಿ ಇಟ್ಕೊಂಡು ಮಾಡ್ತಾ ಇರಲ್ಲ ಅವರು.
ಹಾಗಾಗಿ ಅಲ್ಲಲ್ಲೇ 4ನೇ ಅಧ್ಯಾಯ 5ನೇ ಅಧ್ಯಾಯ 3ನೇ ಅಧ್ಯಾಯದಲ್ಲಿ ತಸ್ಯ ಕಾರ್ಯನ್ನ ವಿಜ್ಯತೆ ಯಸ್ತು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯನ್ನ ವಿಜ್ಯತೆ. ಅಲ್ಲ ಇಲ್ಲುವೇ ಜೀವಕ್ಕಂಟಲ್ಲ ಅಂತಾರೆ ಕರ್ಮ ಅಂತ ಏನೋ ಅಂದ್ರಲ್ಲ ನೀವು ಮುಂಚೆ. ಆಮೇಲೆ ಮತ್ತೆ ಆದ್ರೆ ಎಲ್ಲಿ ಹೋಗುತ್ತೆ ಅಕೌಂಟ್ ನಮ್ದೆಲ್ಲ ಕರ್ಮ ಪುಣ್ಯ ಪಾಪ ಎಲ್ಲ ಮಾಡ್ತಾ ಇದೆ, ಎಲ್ಲೋ ಒಂದ್ ಅಕೌಂಟ್ ಇದೆಯಲ್ಲ. ಸೊ ಜೀವಕ್ಕೆ ಮಾಡಿದ್ದೆ ಸುಳ್ಳು ಆದ್ಮೇಲೆ ಅಕೌಂಟ್ ಅಂತ ಬರುತ್ತಮ್ಮ. ನೋಡಿ ಅದು ಆ ದೃಷ್ಟಿ ಬಿಟ್ಟು ಈ ದೃಷ್ಟಿಗೆ ಮಾತಾಡಿದ್ರೆ ಮಾಡಿದೀನಿ ತಂದ್ಕೊಂಡ್ರೆ ಪುಣ್ಯ ಪಾಪ ಇದ್ದೇ ಇರುತ್ತೆ, ಯಾಕಿರಲ್ಲ. ನೀವು ಪರಮಾರ್ಥ ದೃಷ್ಟಿ ಬದಿಗೊತ್ತಿ ಲೌಕಿಕ ದೃಷ್ಟಿಯಿಂದ ಅಜ್ಞಾನ ದೃಷ್ಟಿಯಿಂದ ಕೇಳಿದ್ರೆ ಕರ್ತೃತ್ವ ಬುದ್ಧಿನ ಮಾಡಿದ್ರೆ ಪುಣ್ಯ ಪಾಪವೆಲ್ಲ ಪೆಂಡಿಂಗ್ ಅಲ್ಲಿ ಇರುತ್ತೆ. ಅಲ್ಲ ಯಾರಿಗಿರುತ್ತೆ? ಅಲ್ಲ ಯಾವ ಜೀವನ ಯಾರು ಜೀವತ್ವವನ್ನು ಜೀವತ್ವ ಅಂತ ಮಾಡ್ಕೊಂಡಿದಾರೋ ಅವನಿಗೆ ಜೀವಕ್ಕೆ ಅಂಟಿದೆ. ಅವ್ನಿಗೆ ಅಂಟಿರುತ್ತೆ. ಅಲ್ಲ ಅಂಟಿದೆ ಅಂದ್ರೆ ವಿದ್ಯಮ ಅವ್ನಿಗೆ ಅಂಟಿದೆ, ಅವ್ನು ನಿಜ ಇವ್ರಿಗಿಲ್ಲ ಅಂತ ಅನ್ಬೇಡಿ. ಅದು ವಿದ್ಯೆಯಿಂದ ಅಂಟಿದೆ ಅನ್ಕೋಬೇಕಷ್ಟೇ. ಆಯ್ತು ಇಟ್ಕೊಳ್ಳಿ. ಅದಿಲ್ಲ ಅಂದ್ರೆ ಒಂಥರ ಮುಪ್ಪಳ ಕಾಲ ಅಯ್ಯೋ ಕರ್ಮ ಇಲ್ಲ. ಅಲ್ಲ ಅದು ಹೆಂಗೆ ಅಂದ್ರೆ ಅಲ್ಲಾದ್ರೂ ಮಾತಾಡ್ಬೇಕು ಇಲ್ಲಾದ್ರೂ ಮಾತಾಡ್ಬೇಕು. ಇಲ್ಲಿ ಕೂತ್ಕೊಂಡು ಮಾಡ್ಲಾಗಿದೆ ಚೆನ್ನಾಗಿ ಮಾಡಿ. ಓಂ ಶಿವಾಯ ನಮಃ, ಓಂ ಶಂಭವೇ ನಮಃ, ಓಂ ಪಿನಾಕಿನೇ ನಮಃ, ಓಂ ಶಶಿಶೇಖರಾಯ ನಮಃ, ವಾಮದೇವಾಯ ನಮಃ, ವಿರೂಪಾಕ್ಷಾಯ ನಮಃ, ನಿರ್ಲೋಹಿತಾಯ ನಮಃ, ಓಂ ಶಂಕರಾಯ ನಮಃ, ಶೂಲವಾಣೇ ನಮಃ, ಖಟ್ಟಾಂಗಿನೇ ನಮಃ ಮಾಡಿ ಚೆನ್ನಾಗಿ ಪೂಜೆ ಮಾಡಿ. ಕಿವಿವನ ಕರೋತಿ ನ ಲಿಪ್ಯತೆ ಇದೆ. ಯಾವುದಂತೆ ಅವನು ಮಾಡೋದಿಲ್ಲ ಅಂಟ್ಕೊಳ್ಳೋದಿಲ್ಲ ಅಂದ್ರೆ ಆಕಾಶ ದೃಷ್ಟಾಂತ ಕೊಡ್ತಾರೆ. ಆಕಾಶಕ್ಕೆ ಹೇಗೆ ಏನು ಮಾಡುವಿಕೆ ಇಲ್ವೋ, ಯಾವ ಅಂಟುವಿಕೆ ಇಲ್ವೋ, ಆಕಾಶಕ್ಕಿಂತ ಸೂಕ್ಷ್ಮನು, ಆಕಾಶಕ್ಕೂ ಕಾರಣನು, ಆಕಾಶವನ್ನು ಬೆಳಗುವ ಸ್ವರೂಪದವರಾದ ಆತ್ಮನಿಗೆ ಏನಂಟತ್ತೆ, ಏನ್ ಮಾಡ್ತಾನೆ? ತನ್ನ ಕಾರ್ಯವಾದ ಆಕಾಶವೇ ಏನನ್ನು ಮಾಡಲ್ಲ, ಏನನ್ನು ಅಂಟಿಸ್ಕೊಳ್ಳುವಂತೆ ಆಕಾಶಕ್ಕೂ ಕಾರಣನಾಗಿ ಆಕಾಶವನ್ನು ಬೆಳಗುವ ಆಕಾಶಕ್ಕಿಂತ ಸೂಕ್ಷ್ಮನಾಗಿರುವ ಆತ್ಮನಿಗೆ ಮಾಡೋದು ಅಂಟೋದು ಅಂದ್ರೆ ಎಲ್ಲಿಂದ ಬರುತ್ತಮ್ಮದು? ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ಸರ್ವತ್ರಾವಸ್ಥಿತೋ ದೇಹೇ ಆತ್ಮಾ ನೋಪಲಿಪ್ಯತೆ ತಥಾತ್ಮಾ ನೋಪಲಿಪ್ಯತೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನೋಪಲಿಪ್ಯತೆ ಸರ್ವತ್ರಾವಸ್ಥಿತೋ ದೇಹೇ ತಥಾತ್ಮಾ ನೋಪಲಿಪ್ಯತೆ. ಯಥಾ ಸರ್ವಗತಂ ಸೌಕ್ಷ್ಮ್ಯಾತ್ ಆಕಾಶಂ ನ ಉಪಲಿಪ್ಯತೆ ಸರ್ವತ್ರ ಅವಸ್ಥಿತಃ ದೇಹೇ ತಥಾ ಆತ್ಮ ನ ಉಪಲಿಪ್ಯತೆ. ಯಥಾ ಅಂದ್ರೆ ಹೇಗಪ್ಪ ಅಂದ್ರೆ ದೃಷ್ಟಾಂತಕ್ಕೆ ಯಥಾನು ಹೇಗಪ್ಪ ಅಂದ್ರೆ ಸರ್ವಗತಂ ಆಕಾಶಂ, ಎಲ್ಲಾ ಕಡೆ ಇರತಕ್ಕಂಥ ಆಕಾಶವು ಅತ್ಯಂತ ಸೂಕ್ಷ್ಮ ನಿರವಯವ, ಕಣ್ಣು ಕಾಣದೇ ಇರುವಂಥದ್ದು. ಹಾಗಾದ್ರಿಂದ ಅತ್ಯಾಚಾರ ನಡೀಲಿ, ಅನಾಚಾರ ನಡೀಲಿ, ಭ್ರಷ್ಟಾಚಾರ ನಡೀಲಿ, ಯಜ್ಞಾಗಾದಿಗಳೇ ನಡೀಲಿ, ಯಜ್ಞಾಗಾದಿ ಮಾಡ್ತಾ ಇದೆ ಅದಕ್ಕೆ ಅಂಟಿಸ್ಕೊಳ್ಳೋದಿಲ್ಲ. ಇಲ್ಲಿ ಅತ್ಯಾಚಾರ, ಅನಾಚಾರ, ದುರಾಚಾರ, ಅದಕ್ಕೂ ಅಂಟಿಸ್ಕೊಳ್ಳಲ್ಲ. ಎಲ್ಲ ಆಕಾಶದಲ್ಲೇ ನಡೆಯೋದು. ಏನೇನು ನಡಿಬೇಕಾದ್ರೂ ಒಳ್ಳೆ ಕೆಲಸ ಕೆಟ್ಟ ಕೆಲಸ ಎಲ್ಲ ನಡೆಯುತ್ತೆ ಆಕಾಶದಲ್ಲೇ ನಡೆಯುತ್ತೆ. ಅದು ಆಕಾಶಕ್ಕೆ ಅಂಟುತ್ತೋ? ಮತ್ತೆ ಆಕಾಶದಲ್ಲಿ ನಡೆದ ಮೇಲೆ ಅಂಟಬೇಕಲ್ಲ. ಆಕಾಶದಲ್ಲೇ ನಡೆದ ಮೇಲೆ ಅತ್ಯಾಚಾರ, ಕೊಲೆ, ಎಲ್ಲ ಭ್ರಷ್ಟಾಚಾರ, ಮೋಸ, ಕಳ್ತನ ಏನು ಹಾಗೆ ಯಜ್ಞ ಯಾಗ ಹೋಮ ಹವನ ಪೂಜೆ ಪುರಸ್ಕಾರ ಜಪ ತಪ ಎಲ್ಲ ಆಕಾಶ ನಡೆಯೋದು. ಒಂದಲ್ಲ ಅಂಟತ್ತೆ ಆಕಾಶಕ್ಕೆ, ಆಕಾಶಕ್ಕೆ ಅಂಟಲ್ಲಂತೆ. ಇನ್ನು ಆಕಾಶಕ್ಕೂ ಕಾರಣ, ಆಕಾಶವನ್ನು ಬೆಳಗುವಾತನು, ಆಕಾಶಕ್ಕಿಂತಲೂ ಸೂಕ್ಷ್ಮ. ಆಕಾಶದಲ್ಲೂ ಶಬ್ದ ಅಂತ ಒಂದು ಗುಣ ಇದೆ, ಸ್ಥೂಲ ಆಕಾಶ, ಶಬ್ದಗುಣಕಂ ಆಕಾಶಂ ಅಂತಾರೆ. ಶಬ್ದಗುಣದಿಂದ ಕೂಡಿದ್ದಾದ ಆಕಾಶ, ದೃಶ್ಯವಾದ ಆಕಾಶ, ಆಗಮಾಪಾಯಿಯಾದ ಆಕಾಶ. ಆಗಮಾಪಾಯಿ ಬಂದು ಹೋಗಿ ಮಾಡುತ್ತೆ. ಸುಷುಪ್ತಿಲಿ ಆಕಾಶ ಇರಲ್ಲ, ಜಾಗ್ರತ ಸ್ವಪ್ನದಲ್ಲಿ ಮಾತ್ರ ಆಕಾಶ ತೋರುತ್ತೆ. ಜಾಗ್ರತ ಆಕಾಶ ಸ್ವಪ್ನದಲ್ಲಿಲ್ಲ, ಸ್ವಪ್ನ ಆಕಾಶ ಜಾಗ್ರತಲ್ಲಿಲ್ಲ. ನಾನು ಮಾತ್ರ ಹಿಡ್ಕೊಂಡಿರ್ತೀನಿ, ಆಕಾಶಕ್ಕೂ ಸಾಕ್ಷಿಯಾಗಿದ್ದೀನಿ, ಆಕಾಶ ಅತೀತವಾಗಿದ್ದೀನಿ, ಆಕಾಶಕ್ಕೂ ಕಾರಣವಾಗಿದ್ದೀನಿ. ಆಕಾಶ ಎಂಬ ಕಲ್ಪನೆ ನನ್ನಲ್ಲೇ ಉಂಟಾಗಿರೋದು, ನಾನಲ್ಲದೆ ಆಕಾಶ ಕಲ್ಪನೆ ಇನ್ನೊಂದು ಧಾರ ಇಲ್ಲ. ಆಕಾಶಕ್ಕೆ ಯಾವುದೂ ಇಲ್ಲ ಅಂದಮೇಲೆ ಇನ್ನು ಅವನಿಗೆ ಇಲ್ಲಿಂದ ಬರುತ್ತಪ್ಪ. ಆಕಾಶ ಕಾರಣ ಪರಮಾತ್ಮನಿಗೆ ತಥಾ ಆತ್ಮ ಸರ್ವತ್ರ ಅವಶ್ಯಕ. ಎಲ್ಲ ಸರ್ವತ್ರ ಅಂದ್ರೆ ಉತ್ತಮವಾದ ದೇಹ, ದೇವಾದಿ ದೇಹದಲ್ಲಿ, ಮಧ್ಯಮವಾದ ಮನುಷ್ಯ ದೇಹದಲ್ಲಿ, ನೀಚವಾದ ಪ್ರಾಣಿ ದೇಹದಲ್ಲಿ ಇದ್ದರೂ ಕೂಡ ಆತ್ಮನಿಗೆ ಯಾವುದು ಅಂಟಲ್ಲ, ಏನು ಸೋಂಕಲ್ಲ.
ಇಂಥ ಸ್ವರೂಪ ನಮ್ದು, ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವು ಈ ರೂಪದವರು ಇಂಥ ಸ್ವರೂಪದವರು ಅಂತ ತಿಳ್ಕೊಂಡು ಹೀಗಿದ್ದ ನನಗೆ ಯಾತಕ್ಕೆ ಅಯ್ಯೋ ಯಾರಾದ್ರೂ ಏನಾದ್ರು ಕೊಡ್ರಪ್ಪ ಮಾಡ್ರಪ್ಪ ಅಂತ ಹೇಳಿ ಕೈ ಯಾಗ ಗಾಳಿ ಇನ್ನೊಬ್ಬರ ಕೈ ಹೊಡ್ತೀವಲ್ಲ, ಹೋಗ್ಬಿಟ್ಟು ನಂಗೆ ಯಾರಾದ್ರು ಏನೋ ಸಹಾಯ ಮಾಡ್ರಪ್ಪ ಏನೋ ಕೊಡ್ರಪ್ಪ, ಎಂಥ ದೈನ್ಯಾವಸ್ಥೆ ಇದು. ಜಗದಾತ್ಮನಾದ ಪರಮಾತ್ಮನಾಗಿದ್ದುಕೊಂಡಂಥ ಈತ ಎಲ್ಲರ ಕಾಲು ಹಿಡ್ಕೊಳ್ತಾನೆ, ಎಲ್ಲರೂ ಬೇಡ್ಕೊಳ್ತಾನೆ. ಎಂಥ ಹೀನ ಸ್ಥಿತಿ ಇವನಿಗೆ ಅಂದ್ರೆ ಅಯ್ಯೋ ಪಾಪವೇ, ಸಾಕ್ಷಾತ್ ಜಗದೀಶ್ವರ ಕಣ ನೀನು, ಆ ಬ್ರಹ್ಮಾಂಡಕ್ಕೆ ಆತ್ಮನಾಗಿರುವನು, ಸರ್ವವ್ಯಾಪಕನಾದ ಪರಮಾತ್ಮ ನಿತ್ಯ ತೃಪ್ತನು, ಸಮಸ್ತ ಜ್ಞಾನೇಶ್ವರ್ಯ ಪರಿಪೂರ್ಣವಾಗಿರ್ತಕ್ಕಂಥ ನೀನು ಕೂತ್ಕೊಂಡು ದೈನ್ಯತೆ ತಂದ್ಕೊಂಡಿದೆಯಲ್ಲೋ ಯಾತಕ್ಕೋ ಅಂತ ಶ್ರುತಿ ಮಾತು ಕೇಳ್ತಾ ಇದೆ. ಅಂಥವನಾಗಿ ಇಂಥವನಾಗ್ಬಿಟ್ಟಲ್ಲೋ, ಜಗತ್ಕಾರನಾಗಿರ್ತಕ್ಕಂಥ ನೀನು ಸವಾಶ ಪುರುಷೋ ಅನ್ನರ ಸಮಯ ಸತ್ಯಜ್ಞಾನ ಅಂತ ಆಗಿರ್ತಕ್ಕಂಥ ಪರಮಾತ್ಮ ಕೂತ್ಕೊಂಡು ಈ ಹೆಣ ನಾನು ಅಂದ್ಕೊಂಡ್ಬಿಟ್ಟ ಕಟ್ರಿ. ಅಯ್ಯೋ ಹಣೆ ಬರುವೆ. ಬಿಲ್ಗೇಟ್ಸ್ ಮಗ ಮನೆಗೆ ಅಮ್ಮ ಭಿಕ್ಷಾ ಕೊಡ್ರಮ್ಮ, ಅಮ್ಮ ತಾಯಿ ಭಿಕ್ಷಾ ಕೊಡ್ರಿ ಅಂತ ಬಿಲ್ಗೇಟ್ಸ್ ತಾಯಿ ಮನೆ ಭಿಕ್ಷೆ ಕೇಳಂಗ ಜಗದೀಶನಾಗಿರ್ತಕ್ಕಂಥ ಪರಮಾತ್ಮ ಕೂತ್ಕೊಂಡು ಈ 5 ಅಡಿ 6 ಅಡಿ ಇದನ್ನ ದೇಹ ನಾನು ಅಂದ್ಕೊಂಡು ಅಯ್ಯೋ ಸಿಕ್ಕಾಕೊಂಡ್ಬಿಟ್ಟ, ಏನ್ ಹೇಳ ಇವನ್ ಹಣೆ ಬರೋಣ ಅಂತ ಶ್ರುತಿ ಮಾತ್ರ ತಲೆ ತಚ್ಚಿಕೊಳ್ತಾ ಇದೆಯಂತೆ. ಈ ಪರಮಾತ್ಮನ ಯಥಾ ಸರ್ವಗತಂ ಸರ್ವವ್ಯಾಪಿ ಸತ್ ಸೌಕ್ಷ್ಮ್ಯ ಸೂಕ್ಷ್ಮ ಭಾವಾತ್ ಯಥಾ ಸರ್ವಗತಂ ವ್ಯಾಪ್ಯಾಪಿ ಸೌಕ್ಷ್ಮ್ಯಾತ್ ಸೂಕ್ಷ್ಮ ಭಾವಾತ್ ಆಕಾಶಂ ಖಂ ನ ಉಪಲಿಪ್ಯತೆ ಆಕಾಶಂ ಖಂ ನ ಉಪಲಿಪ್ಯತೆ ಸಂಬಧ್ಯತೆ ಸರ್ವತ್ರ ಅವಸ್ಥಿತಃ ಸರ್ವತ್ರ ಅವಸ್ಥಿತಃ ದೇಹೇ ತಥಾ ಆತ್ಮಾನೋಪಲಿಪ್ಯತೆ ದೇಹೇ ತಥಾ ಆತ್ಮ ನ ಉಪಲಭ್ಯತೆ ದೇಹೇ ತಥಾ ಆತ್ಮ ಅಷ್ಟೇ ಉತ್ತರಾರ್ಧ. ಹೇಗೆ ಎಲ್ಲಾ ಕಡೆಯೂ ವ್ಯಾಪಿಯಾಗಿದ್ದರೂ ಸೂಕ್ಷ್ಮವಾಗಿರೋದ್ರಿಂದ ಸೂಕ್ಷ್ಮ ಭಾವ ಇರೋದ್ರಿಂದ ಆಕಾಶ ಅಂದ್ರೇನೋ ಖಮ್ಮಂದು ಆಕಾಶ ಸ್ವಲ್ಪ ಅರ್ಥ ಆಗ್ತಿತ್ತು, ಖಮ್ಮಂದು ಅರ್ಥ ಆಗಲ್ಲ. ಆಕಾಶ ಅಂದ್ರೆ ಮೂಲ ಪದ, ಖಮ್ ಅನ್ನೋದು ಭಾಷ್ಯವಂತೆ ರೀ. ಆಕಾಶ ಖಮ್ಗಿದ್ದು ಆಕಾಶ ಸ್ವಲ್ಪ ಅರ್ಥ ಆಗತ್ತೆ ಕಣ್ರಿ, ಗೊತ್ತಿರ್ಲಿ ಅಂತ ಇನ್ನೊಂದು ಪರ್ಯಾಯ ಪದ ಗೊತ್ತಿರ್ಲಿ ಅಂತ ತೋರಿಸಿದಾರೆ ಅಷ್ಟೇ. ಖಮ್ ಅಂತಂದಿದೆ ಅಲ್ಲ, ಇದರಲ್ಲಿ ಅಮರಕೋಶದಲ್ಲಿ ಅಂಬರಂ ವ್ಯೋಮ ವ್ಯೋಮ ವ್ಯೋಮ್ನಿಯ ಅದ ಪುಂಸಾಕಾಶ ವಿಹಾಯಸಿ ಮುಂದಕ್ಕೆ ಸಿಗ್ತಾ ಇದೆ, ಹಿಂದೆ ಗ್ಯಾಪ್ ಆಗ್ತಿಲ್ಲ. ವ್ಯೋಮ, ಅಂಬರ, ಖಮ್ಮು, ಆಕಾಶ, ವಿಹಾಯಸ ಇದೆಲ್ಲ ಪರ್ಯಾಯಪದ ಅಂತ ಅಮರಕೋಶದಲ್ಲಿ ಒಂದು ಶ್ಲೋಕದ ಪಟ್ಟಿ ಮಾಡಿದೆ. ವ್ಯೋಮ ವ್ಯೋಮ್ನಿ, ವ್ಯೋಮ ವ್ಯೋಮ್ನಿ ಹೇಳು ಒಂದೇ ಅಲ್ವಾ? ಯಥಾ ಪ್ರಕಾಶಯತ್ಯೇಕಃ ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಪ್ರಕಾಶಯತಿ ಭಾರತ ಯಥಾ ಪ್ರಕಾಶಯತ್ಯೇಕಃ ಕೃತ್ಸ್ನಂ ಲೋಕಮಿಮಂ ರವಿಃ ಕ್ಷೇತ್ರಂ ಕ್ಷೇತ್ರಿ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ ಯಥಾ ಪ್ರಕಾಶಯತಿ ಏಕಃ ಕೃತ್ಸ್ನಂ ಲೋಕಂ ಇಮಂ ರವಿಃ ಕ್ಷೇತ್ರಂ ಕ್ಷೇತ್ರೀ ತಥಾ ಕೃತ್ಸ್ನಂ ಪ್ರಕಾಶಯತಿ ಭಾರತ. ಇದು ಹಿಂದಿನ 32ನೇ ಶ್ಲೋಕ ಆಕಾಶ ದೃಷ್ಟಾಂತ, ಇದು ರವಿ ದೃಷ್ಟಾಂತ. ಏನು ವ್ಯತ್ಯಾಸ ಅಂದ್ರೆ ಆಕಾಶ ದೃಷ್ಟಾಂತದಲ್ಲಿ ಸೂಕ್ಷ್ಮತ್ವ ವ್ಯಾಪಿತ್ವ ಇದೆ, ಅಲೇಪಕತ್ವ ಅಲೇಪಕದ ಅಂಟ್ಕೊಳ್ಳೋದು. ಆಕಾಶದಂತೆ ಸೂಕ್ಷ್ಮನು ವ್ಯಾಪಕನೂ ಆಗಿದ್ದು ಆಕಾಶ ಹೇಗೆ ಅಂಟ್ಕೊಂಡಿಲ್ಲ ಹಾಗೆ ಅಂಟ್ಕೊಂಡಿಲ್ಲ ಅಂತ. ರವಿ ದೃಷ್ಟಾಂತದಲ್ಲಿ ಎಲ್ಲಾ ಕಡೆಯಲ್ಲಿ ಇದ್ರೂ ಕೂಡ ಅವನು ಅತಿರಿಕ್ತನಾಗಿದೆ, ಬೆಳಗ್ತಾ ಇದ್ದಾನೆ. ಸೂರ್ಯ ಹೇಗೆ ಎಲ್ಲವನ್ನು ತೋರಿಸುತ್ತಾರೋ ಆ ರೀತಿ ಆತ್ಮನು ಎಲ್ಲವನ್ನು ಬೆಳಗ್ತಾ ಇದ್ದಾನೆ ಅಂತ. ಆತ್ಮನು ಸ್ವಯಂ ಜ್ಯೋತಿ ಸ್ವಯಂ ಪ್ರಕಾಶ ಬೆಳಗುವನು ಅನ್ನುವ ಅಂಶವನ್ನ ರವಿ ದೃಷ್ಟಾಂತ ತೋರಿಸ್ತಾ ಇದ್ದಾರೆ, ಅತಿರಿಕ್ತನಾಗಿದ್ದಾನೆ ಅಂತ.
ಅದು ಆಕಾಶ ದೃಷ್ಟಾಂತದಲ್ಲಿ ಎಲ್ಲವೂ ಆಗ್ಬಿಟ್ಟು ಎಲ್ಲಕ್ಕೂ ಎಲ್ಲ ಸಂಪರ್ಕ ಇದೆ ಅಂತ ಈ ತಪ್ಪರ್ಥ ಬಂದ್ರೆ ಎಲ್ಲವೂ ಆಗಿ ಎಲ್ಲದರಲ್ಲೂ ಕೂಡ್ಕೊಂಡವನಾದರೂ ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಸೂರ್ಯನಂತೆ ಎಲ್ಲವನ್ನು ಬೆಳಗುವನಾಗಿದ್ದಾನೆ ಅಂತೇಳಿ ರವಿ ದೃಷ್ಟಾಂತದಿಂದ ಆತ್ಮನ ಸ್ವಯಂ ಜ್ಯೋತಿ ಪ್ರಕಾಶಕತ್ವ ತೋರಿಸ್ತಾ ಇದ್ದಾರೆ. ಆಕಾಶ ದೃಷ್ಟಾಂತದಿಂದ ವ್ಯಾಪಕತ್ವ ಸರ್ವಾತ್ಮತ್ವ ತೋರಿಸ್ತಾ ಇದೆ. ಯಥಾ ಹೇಗಪ್ಪ ಅಂದ್ರೆ ರವಿಹೀನ ಸೂರ್ಯನು ಇಮಂ ಲೋಕಂ ಕೃತ್ಸಂ, ಈ ಎಲ್ಲಾ ಲೋಕವನ್ನೂ ಏಕಃ ತಾನೊಬ್ಬನೇ ಇದ್ದು ಪ್ರಕಾಶಯತಿ ಬೆಳಗುತ್ತಿದ್ದಾನೋ. ಏಕತ್ವ ಒಂದು, ಪ್ರಕಾಶಕತ್ವ ಒಂದು, ಎರಡು ವಿವಕ್ಷಿತ. ಅಲ್ಲಿ ಏಕತ್ವ ಸಂಖ್ಯೆಯಿಂದ ಒಂದು, ಇದು ಏಕಮೇವ ಅದ್ವಿತೀಯ ಒಂದು. ಅಲ್ಲಿ ಭೌತಿಕವಾದ ಬೆಳಕು, ಇವನ ಬೆಳಕು ಸೂರ್ಯ ಸಹಿತವಾದ ಅವಸ್ಥೆಯ ಬೆಳಕು. ಸೂರ್ಯ ಸಹಿತವಾದ ಅವಸ್ಥೆಯನ್ನೇ ಬೆಳಗ್ತಾ ಇದ್ದಾನೆ ಆತ್ಮ. ಅವನು ಸೂರ್ಯ ತನಗಿಂತ ವ್ಯತಿರಿಕ್ತವಾಗಿರ್ತಕ್ಕಂಥ ಲೋಕಗಳನ್ನು ಬೆಳಗ್ತಾ ಇದ್ದಾನೆ, ತನ್ನನ್ನು ಬೆಳಗ್ತಾ ಇದ್ದಾನೆ. ನಾವು ಆರೋಪ ಮಾಡ್ಬೋದು ತನ್ನನ್ನು ಬೆಳಗೋದು ಬೆಳಗದೇ ಇರೋದು ಎರಡು ಇಲ್ವೇ ಇಲ್ಲ, ಅದೇ ಸ್ವರೂಪ. ಆಗಲಿ, ಹೇಗೆ ಸೂರ್ಯನು ಈ ಎಲ್ಲಾ ಲೋಕವನ್ನು ತಾನು ಒಬ್ಬನೇ ಇದ್ಕೊಂಡು ಹೇಗೆ ಬೆಳಗ್ತಾ ಇದ್ದಾನೋ, ಅದೇ ರೀತಿ ಕ್ಷೇತ್ರಿ, ಕ್ಷೇತ್ರಿಂದ ಯಾರೋ ಜೀವ ಪರಮಾತ್ಮ. ಕೃಚ್ಛ್ರಂ ಕ್ಷೇತ್ರಂ ಅಂದ್ರೇನೋ, ಕ್ಷೇತ್ರ ಅಂದ್ರೇನೋ ಅನಾತ್ಮ. ಅನಾತ್ಮ, ದೃಶ್ಯ, ಕ್ಷೇತ್ರ, ಅವ ಎಲ್ಲ ಪೂರ್ತಿ ದೃಶ್ಯ ಅಷ್ಟಕ್ಕೂ ಕ್ಷೇತ್ರ ಮಹಾಭೂತಾದಿ ದೃಶ್ಯಂತಂ. ಎಲ್ಲ ಕ್ಷೇತ್ರ ಕೃತ್ಸಂ ಕ್ಷೇತ್ರ, ಸಂಪೂರ್ಣ ಕ್ಷೇತ್ರವನ್ನು ಹೇ ಭಾರತ, ಭರತ ವಂಶೋತ್ಪನ್ನನಾದ ಅರ್ಜುನನೇ ಆತ್ಮನು ಆ ರೀತಿ ಬೆಳಗ್ತಾ ಇದ್ದಾನೆ ಅಂದ್ರೆ ಅವಿಕ್ರಿಯನಾಗಿ. ಸೂರ್ಯನು ಬೆಳಗುವಾಗ ಹೇಗೆ ಅವಿಕ್ರಿಯನಾಗಿ ಬೆಳಗ್ತಾನೋ, ಆತ್ಮನು ಅವಿಕ್ರಿಯನಾಗಿ ಬೆಳಗ್ತಾ ಇದ್ದಾನೆ. ಸೂರ್ಯ ಹೇಗೆ ಅಮೇಜ್ ಮೇಲೆ ಬೆಳಕಿದ್ರು, ಗಂಗೆ ಬೆಳಗಿದ್ರು ಅದು ಅಂಟ್ಕೊಳ್ಳೋದಿಲ್ವೋ, ಹಾಗೆ ಆತ್ಮ ಯಾವುದಕ್ಕೂ ಅಂಟ್ಕೊಳ್ಳೋದಿಲ್ಲ. ಅಲೇಪಕತ್ವ, ಅವಿಕ್ರಿಯತ್ವ ಎರಡು ತೋರಿಸ್ತಾ ಇದ್ದಾನೆ. ಸೂರ್ಯ ದೃಷ್ಟಾಂತದಲ್ಲಿ ಸೂರ್ಯ ಹೇಗೆ ಯಾವುದಕ್ಕೂ ಅಂಟುಕೊಂಡಿಲ್ಲ, ಸೂರ್ಯ ಹೇಗೆ ಕ್ರಿಯೆ ಮಾಡುತ್ತಿಲ್ಲ, ಇರೋದ್ರಿಂದ ಬೆಳಗ್ತಾ ಇದ್ದಾನೋ, ಹಾಗೆ ಆತ್ಮನು ಬೆಳಗಿಸಿಕೊಂಡ ಪ್ರಪಂಚ ಆತ್ಮ ಇರುವಿಕೆಯಿಂದಲೇ ಬೆಳಗ್ತಾ ಇದ್ದಾನೆ. ಬೆಳಗಿದರೂ ಯಾವುದಕ್ಕೂ ಅಂಟುಕೊಂಡಿಲ್ಲ. ಇದು ನಮ್ಮ ಸ್ವಭಾವ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಾನು ಕೂಡ ಅವಸ್ಥೆಯನ್ನೇ ಬೆಳಗುವನಾಗಿದ್ರು ಯಾವುದಕ್ಕೂ ಅಂಟುಕೊಂಡಿಲ್ಲ. ದೇಹೇಂದ್ರಿಯ ಮನೋಬುದ್ಧಿಗೂ ಅಂಟುಕೊಂಡಿಲ್ಲ. ದೇಹೇಂದ್ರಿಯ ಮನೋಬುದ್ಧಿಗೆ ಗೋಚರವಾದ ಶಬ್ದ ಸ್ಪರ್ಶ ಗಂಧಕ್ಕೂ ಅಂಟ್ಕೊಂಡಿಲ್ಲ, ಪಂಚಭೂತಕ್ಕೂ ಅಂಟ್ಕೊಂಡಿಲ್ಲ, ನಾಮರೂಪಕ್ಕೂ ಅಂಟ್ಕೊಂಡಿಲ್ಲ. ಸರ್ವಾತೀತನಾಗಿರುವ ಚಿನ್ಮಾತ್ರನಾದ ಅಖಂಡವಾದ ಪರಿಪೂರ್ಣವಾದ ಪರಬ್ರಹ್ಮ ಸ್ವರೂಪನೇ ನಾನಾಗಿದ್ದೀನಿ ಅನ್ನೋ ಅನುಸಂಧಾನದಲ್ಲಿ ಯಾವಾಗ ಇದು ಬಿಟ್ಟ ಅಂದ್ರೆ ಬೇಡ ಬೇಡ ಅಂತ ಮುಕ್ತನಾಗ್ಬಿಡ್ತಾನೆ ಅವನು. ಮುಕ್ತನಾಗೇ ಬಿಡ್ತಾನೆ. ಬೇಡ ಬೇಡ ಅಂತ ಮುಕ್ತನಾಗ್ತಾನೆ. ಯಾಕೆ ಬೇಡ ಅಂತಾನೆ ಅವನು? ಆ ಅನುಸಂಧಾನದಲ್ಲೇ ಇದ್ದವನು ಮುಕ್ತನಾಗೋಕೆ ಎಷ್ಟೊತ್ತು? ಯಾಕೆ ನಮ್ಗೆ ಆಗ್ತಾ ಇಲ್ಲ ಇರೋಕ್ಕೆ? ಈ ಅನುಸಂಧಾನ ಇರೋಕ್ಕಾಗದಕ್ಕೆ ಏನೇನು ಕಾರಣ? ಬಾಹ್ಯ ವಿಷಯಾಸಕ್ತಿ ಒಂದು, ಎರಡನೇದು ಇದರ ಪರಿಚಯ ಇಲ್ಲದೆ ಇರೋದು ಎರಡನೇದು, ಮೂರನೇದು ಇದೇ ಬೇಕು ಅನ್ನೋ ತಹತಹತೆ ಇಲ್ಲದೆ ಇರೋದು, ನಾಲ್ಕನೇದು ಏನು ಹೇಳ್ತೀರಾ? ಯೋಗ್ಯತೆ ಇಲ್ಲ ಅಂತಃಕರಣಕ್ಕೆ. ಯೋಗ್ಯತೆ ಸಂಪಾದನೆ ಮಾಡ್ಕೊಂಡಿಲ್ಲ. ಯೋಗ್ಯತೆ ಹಿಡಿಯೋದೇ ಕಂಡ್ಕೊಳಕ್ಕಾಗಲ್ಲ. ಬಾಹ್ಯ ವಿಷಯಾಸಕ್ತಿ ಇದ್ರೂ ಆಗಲ್ಲ, ಪರಿಚಯ ಇಲ್ಲದೆ ಇದ್ರೂ ಆಗಲ್ಲ, ಆ ತಹತಹತೆ ಇಲ್ಲದೆ ಇದ್ರೂ ಆಗೋಲ್ಲ. ಇವಾಗ ಸಾಮಾನ್ಯ ಲೌಕಿಕ ಮನುಷ್ಯ ಅವನಿಗೆ ಈ ವೇದಾಂತ ವಿಷಯದ ಆಸಕ್ತಿ ಹೇಗೆ ಬರ್ಸೋದಕ್ಕೆ ಏನ್ ಮಾಡ್ಬೋದು? ನಿಮ್ ಯಜಮಾನರೇ ಇದ್ದಾರೆ, ಅವ್ರಿಗೆ ಅಯ್ಯೋ ಯಾಕಪ್ಪ ಇದಲ್ಲ ಅಂತ ಅಂತಾರೆ ಯಾರೊಬ್ರು. ಅವರಿಗೆ ಈ ವೇದಾಂತದ ಆಸಕ್ತಿ ಬರೋ ಹಂಗೆ ಮಾಡೋಕೆ ಏನ್ ಮಾಡ್ಬೇಕು? ಏನ್ ಮಾಡಬಹುದು? ಅವರಿಗೆ ಯಾಕೆ ಪ್ರಯತ್ನ ಪಡ್ಬೇಕು ಅಂತ ನಾನು ಕೇಳೋದು. ಪ್ರಯತ್ನ ಯಾಕೆ ಪಡ್ಬೇಕು? ಅವ್ರಿಗೆ ಟೈಮ್ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ. ಎಲ್ಲರಿಗೂ ಟೈಮ್ ಬರುತ್ತೆ ಅನ್ಸುತ್ತೆ ನನಗೆ. ಬಂದಾಗ ಅವ್ರಿಗೆ ಅನ್ನೋದು ಒಂದ್ ರೀತಿ ನಾವು ಪ್ರಯತ್ನ ಪಟ್ಟರು ಫಲವಾಗದೆ ಸಮಾಧಾನ ಮಾಡ್ಕೊಳಕ್ಕೆ. ಆದ್ರೆ ಈ ತಾಯಿಗೆ ಹೇಗೆ ತನ್ನ ಮಗುವಿನಲ್ಲಿ ಒಂದು ಒಳ್ಳೇದಾಗಲಿ ಅಂತ ಪ್ರಯತ್ನ ಇದ್ದೇ ಇರುತ್ತೋ, ಸರ್ವಾತ್ಮ ಭಾವ ಪಡ್ಕೊಂಡಂತ ಜ್ಞಾನಿಗೆ ಎಲ್ಲರೂ ತಿಳ್ಕೋಗ್ಲಿ ಅನ್ನೋ ಸ್ವಲ್ಪ ಆಸೆ ಇರುತ್ತೆ. ಪ್ರಯತ್ನ ಪಡ್ತಾನೆಪ್ಪ. ಯಾಕೆ ಪಡ್ಬೇಕು ಅಂದ್ರೆ ಅದು ಬೆಂಕಿ ಯಾಕೆ ಸುಡ್ಬೇಕು ಅಂತ ಕೇಳಿದ್ರೆ ಅದು ಅವನ ಸ್ವಭಾವ. ಸೂರ್ಯ ಯಾಕೆ ಬೆಳಗ್ಬೇಕು ಅಂದ್ರೆ ಸ್ವಭಾವ. ಹಾಗೆ ಭಗವಂತನಿಗೆ ಹೇಗೆ ಕಾರುಣ್ಯ ಇದೆಯೋ ಹಾಗೆ ಭಗವತ್ ಸ್ವರೂಪವನ್ನು ಕಂಡ್ಕೊಂಡವರು ಎಲ್ಲರೂ ಇದನ್ನು ಕಂಡ್ಕೊಳ್ಳಿ ಅನ್ನುವಂತಹ ಒಂದು ಇದಿರುತ್ತೆ. ಯುವ ಕೃತಾರ್ಥರಾಗಲಿ ಕಂಡ್ಕೊಳ್ಳಿ ಸರ್ವಾತ್ಮ ಭಾವ ಇದೆಯಲ್ಲ. ಈಗ ತಾಯಿಗೆ ಎಲ್ಲಾ ಮಕ್ಕಳಲ್ಲೂ ಪ್ರೇಮ ಇರುತ್ತೆ. ಮಗು ಏನಾದ್ರು ಮಾಡ್ಕೊಳ್ಳಿ ನಂಗೆ ಏನು ಅಂತ ಅನ್ನಲ್ಲಪ್ಪ. ಮಗುಗೆ ನೋವಾದ್ರೆ ಇನ್ನೊಂದಾದ್ರೆ ಏನಾಗಿದೆ ಎಂತಾಗಿದೆ ಆಸ್ಪತ್ರೆ ಕರ್ಕೊಂಡು ಹೋಗ್ತಾರೆ, ತೋರಿಸ್ತಾರೆ. ಯಾಕೆ ಕರ್ಕೊಂಡು ಹೋಗ್ಬೇಕು? ಯಾಕೆ ಮಾಡ್ಬೇಕು ಅಂದ್ರೆ ಯಾಕೆ ಮಾಡ್ಬೇಕು ತಾಯಿ? ಯಾರೋ ಸವಿತಾ ಅನ್ನೋರು ಅನ್ಮ್ಯೂಟ್ ಅಂತ ಕೇಳ್ತಾರೆ. ಯಾರೋ ಸವಿತಾ ಅನ್ನೋರು ಅನ್ಮ್ಯೂಟ್ ಅಂತ ಕೇಳ್ತಾರೆ. ಸವಿತಾನಾ? ಮಾಡೋ
ಅಲ್ಲೇ ಇರೋದು, ಮಧ್ಯದಲ್ಲೇ ಇದೆ, ಮಧ್ಯದಲ್ಲೇ ಇದೆ ಸವಿತಾ. ಸವಿತಾ ನಮ್ಮ ಅಕ್ಕನ ಅಣ್ಣನ ಮಗಳು. ಈಗ ಬರೋ ಅಲ್ವಾ? ಕಾಣಿಸ್ತಾ ಇದೆ. ಸಿಲ್ವಾ ಸವಿತಾನೇ ಸಿಗ್ತಾ ಇಲ್ಲ ಅವಳಿಗೆ. ಅದ ಹೇಳಮ್ಮ, ಕೇಳಿಸ್ತಾ ಇಲ್ಲ. ಹೇಗೆ ಮಹಾರಾಜರು ರಾಮನಾಮ ಉಪದೇಶ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು, ಹಾಗೆ ಪ್ರತಿಯೊಬ್ರು ಅದೇ ದೃಷ್ಟಾಂತ ಆಗ್ಲಿಲ್ಲ. ಅದು ಗೊತ್ತೇ ಇಲ್ವಲ್ಲ, ಮಾಡಿದ ಎಲ್ಲಿ ಗೊತ್ತು ಎಲ್ರಿಗೂ. ನೀವಂತೀರ ಮಾಡಿದ್ರು ಅಂತ, ಅದೆಲ್ಲಿ ಗೊತ್ತು ಎಲ್ರಿಗೂ. ಮಹಾರಾಜ ಮಾಡಿದ್ರು ನೀವು ಸಿದ್ಧ ಇಟ್ಕೊಂಡ್ಬಿಟ್ರೆ, ಮಹಾರಾಜ ಮಾಡಿದ್ರು ನೀವು ನೋಡಿದಿರನ್ನ ನಿಮ್ಗೆ ಗೊತ್ತೇನೋ. ಯಾವಾಗಲೂ ದೃಷ್ಟಾಂತ ಸಾಧ್ಯ ಆಗ್ಬಾರ್ದು, ಸಿದ್ಧ ಆಗಿರ್ಬೇಕು. ಬೀಜಾಂಕುರಾಕ್ಷೋ ದೃಷ್ಟಾಂತ ಸದಾ ಸಾಧ್ಯ ಸಮೋಹಿ ಸಹ ನಹಿ ಸಾಧ್ಯ ಸಮೋಹೇತು ಸಿದ್ಧವು ಸಾಧ್ಯ ಯುಜ್ಯತೆ. ಮಹಾರಾಜ ಮಾಡಿದಾರೆ ಅಂತ ಎಲ್ಲಿ ಪ್ರೂವ್ ಎಲ್ಲಿದೆ? ನೀವ್ ಹೇಳ್ಬಿಟ್ರೆ ನಿಮ್ ನಂಬಿಕೆ, ನಮಗೆ ಗೊತ್ತಿಲ್ಲಪ್ಪ. ಎಲ್ರಿಗೂ ಗೊತ್ತಿರೋದನ್ನ ದೃಷ್ಟಾಂತ ಕೊಡ್ಬೇಕಾ? ಮಹಾರಾಜನ ಯಾರು ನೋಡಿದಾರೆ, ಎಲ್ಲಿ ಕಂಡಿದ್ದಾರೆ, ಮಾಡಿದ ಯಾರು ಕತೆ ಓದಿದವರು ಹೇಳ್ತಾರೆ ಅಷ್ಟೇ. ಎಲ್ರು ಎಲ್ಲಿ ಒಪ್ಕೊಳ್ತಾರೆ? ಅದು ದೃಷ್ಟಾಂತ ಆಗದೆ. ಅವ್ರದ್ದು ಮ್ಯೂಟ್ ಆಯ್ತು, ಮಾಡ್ಕೊಡ್ರಾ? ಸರಿ ಆಗಿದೆ, ಮಾಡ್ಕೊಂಡ್ರೆ ಉತ್ತರ ಇಲ್ಲ ಅಂತ ಆಯ್ತು ನನ್ನಲ್ಲಿ. ಹಾಕೊಳ್ಳೆ, ಏನ್ ಬರ್ತದೆ. ಹಾಗೆ ಈ ಸಮಸ್ತ ಕ್ಷೇತ್ರವನ್ನು ಕ್ಷೇತ್ರೀಯಾದ ಪರಮಾತ್ಮನು ರವಿಯಂತೆಯೇ ಬೆಳಗ್ತಾ ಇದ್ದಾನೆ, ಅವಿಕ್ರಿಯನಾಗಿ ಬೆಳಗ್ತಾ ಇದ್ದಾನೆ, ಅಸಂಗನಾಗಿದ್ದಾನೆ, ಅಂಟುಕೊಂಡಿಲ್ಲ. ಅಸಂಗತ್ವ ಮತ್ತೆ ಸ್ವಯಂ ಜ್ಯೋತಿಷ್ವ ಎರಡನ್ನ ರವಿ ದೃಷ್ಟಾಂತ ತಗೋಬೇಕು. ಕಿಂಚ ಯಥಾ ಪ್ರಕಾಶಯತಿ ಅವಭಾಸಯತಿ, ಕಿಂಚ ಯಥಾ ಪ್ರಕಾಶಯತಿ ಅವಭಾಸಯತಿ, ಏಕಃ ಕೃತ್ಸಂ ಲೋಕಂ ಇಮಂ, ಕೃತ್ಸ್ನಂ ಲೋಕಂ ಇಮಂ, ರವಿಃ ಸವಿತಾ ಆದಿತ್ಯಃ. ರವಿಃ ಸವಿತಾ ಆದಿತ್ಯಃ. ಸೂರ್ಯ ಯಾಕೆ ಕೊಡ್ಲಿಲ್ವಪ್ಪ? ಸೂರ್ಯ ಇನ್ನು ಹತ್ತದು, ಆದಿತ್ಯ ಸವಿತಾ ಎರಡು ಸ್ವಲ್ಪ ದೂರಪ್ಪ. ಸೂರ್ಯ ಅಂದ್ರೆ ಹತ್ತ ಆಗ್ತಿತ್ತು, ಯಾಕೋ ಭಾಷಿಗಾರ ಸೂರ್ಯ ಗ್ಯಾಪ ಆಗಲಿಲ್ಲ. ತಥಾ ತದ್ವದ್ ಮಹಾಭೂತಾದಿ ಧೃತ್ಯಂತಂ ಕ್ಷೇತ್ರಂ ಏಕಸ್ಸನ್ ಪ್ರಕಾಶಯತಿ. ತಥಾ ತದ್ವದ್ ಮಹಾಭೂತಾದಿ ದೃಷ್ಟಂತಂ ಸನ್ ಪ್ರಕಾಶಯತಿ. ಹೇಗೆ ಬೆಳಗುತ್ತಾನೋ ತೋರಿಸುತ್ತಾನೋ ಒಬ್ಬನೇ ಆಗಿದ್ದು ಎಲ್ಲವನ್ನು, ಇಡೀ ಲೋಕವನ್ನು ಯಾರೋ ರವಿ, ರವಿಯಿಂದ ಸವಿತಾ ಅಂದ್ರೆ ಆದಿತ್ಯ, ಈ ಎಲ್ಲಾ ಲೋಕ ಇಮಂ, ಈ ಎಲ್ಲಾ ಲೋಕವನ್ನು ತೋರಿಸ್ತಾನೋ ಬೆಳಗ್ತಾನೋ, ಅದೇ ರೀತಿ ತದ್ವತ್ ಅದೇ ರೀತಿ ಮಹಾಭೂತಾದಿ ಸತ್ಯಂತವಾದ ಸಂಪೂರ್ಣ ಕ್ಷೇತ್ರವನ್ನ ತಾನು ಒಬ್ಬನೇ ಆಗಿದ್ದುಕೊಂಡು ಸೂರ್ಯ ಸಹಿತವಾದ ಜಗತ್ತನ್ನು ಬೆಳಗ್ತಾನೆ. ಸೂರ್ಯ ತನಗಿಂತ ಬೇರೆದನ್ನು ಬೆಳಗಿದ್ರೆ ಸೂರ್ಯನನ್ನು ಮುಚ್ಚಳ ಇಟ್ಕೊಂಡ್ಬಿಟ್ಟಿದ್ದಾನೆ, ಇಡೀ ಅವಸ್ಥೆಯನ್ನೇ ಬೆಳಗ್ತಾ ಇದ್ದಾನೆ. ಏನ್ರಿ ಶಕ್ತಿ ಒಂದು ಅವಸ್ಥೆನ ಎಷ್ಟು ದೊಡ್ಡದು! ಅಧ್ಯಾತ್ಮ, ಅಧಿಭೂತ, ಅಧಿದೈವ, ನಾಮರೂಪಾತ್ಮಕ ಇಡೀ ದೃಶ್ಯ ಪ್ರಪಂಚವನ್ನೇ ಒಮ್ಮೆಗೆ ಬೆಳಗ್ತಾ ಇದ್ದಾನೆ ಅಟ್ ಎ ಟೈಮ್. ಅದನ್ನು ಅರ್ಥ ಮಾಡ್ಕೊಳ್ಳೋದು ಬುದ್ಧಿಗೆ ಆಗುವುದಿಲ್ಲವಾದ್ರಿಂದ ಅದೇ ಒಟ್ಟಿಗೆ ಒಂದ್ ಕಾಲಕ್ಕೆ ಒಂದೊಂದೇ ಕಾಲ ಬೆಳಗಬೇಕು. ಒಟ್ಟಿಗೆ ಹೆಂಗ್ ಬೆಳಗಕ್ಕಾಗತ್ತೆ? ಕುರ್ಚಿನೂ ಆ ಬಾಗಿಲನ್ನು ಒಂದೇ ಕಾಲ ನೋಡಕ್ಕಾಗತ್ತಾ? ಬಾಗಿಲು ನೋಡ್ಬೇಕಾದ್ರೆ ಕುರ್ಚಿ ಬಿಡಬೇಕು, ಕುರ್ಚಿ ಬಾಗಿಲು ಬಿಡ್ಬೇಕು. ಒಟ್ಟಿಗೆ ಹೇಗೆ ಬೆಳಗ್ತಾನೆ ಅಂದ್ರೆ ಅವನಲ್ಲಿ ಅರಿವೇ ಸ್ವರೂಪವಾದ್ರಿಂದ, ಅರಿವೇ ಎಲ್ಲವಾಗ ತೋರ್ತಾ ಇರೋದ್ರಿಂದ ಅರಿವು ಬಿಟ್ಟು ಯಾವಾಗ ಇಲ್ಲವಾದ ಬೆಳಗ್ತಾನೆ ಅನ್ನೋ ನೀ ಬುದ್ಧಿಗೆ ಅರ್ಥವಾಗುವುದಿಲ್ಲವಾದ್ರಿಂದ ಹೇಗೆ ನೀನ್ ಪ್ರಶ್ನೆ ಮಾಡ್ತೀಯ ಅಷ್ಟೇ. ಇದು ಬುದ್ಧಿಗೆ ಅರ್ಥವಾಗೋದಲ್ಲ, ಬುದ್ಧಿಯಿಂದ ಅರ್ಥ ಮಾಡ್ಕೊಳಕ್ ಹೋಗಬೇಡ. ಬುದ್ಧಿಯನ್ನು ಬಿಟ್ಟು ಸಾಕ್ಷಿಯಾಗಿ ನಿಂತ್ಕೊಂಡು ಅರ್ಥ ಮಾಡ್ಕೋಬೇಕೇ ಹೊರತು ಬುದ್ಧಿಯಿಂದ ತರ್ಕ ಮಾಡಬೇಡ. ಬುದ್ಧಿಗೆ ಗೊತ್ತಾಗೋದಲ್ಲ. ಬುದ್ಧಿಗೆ ಹೌದು, ಬುದ್ಧಿಗೆ ಒಂದೊಂದಾಗೆ ಅರಿಯಕ್ಕಾಗೋದು, ಒಟ್ಟಿಗೆ ಎರಡು ಅರಿಯಕ್ಕಾಗಲ್ಲ. ಆದ್ರೆ ಪ್ರಮಾತ ಪ್ರಮಾಣ ಪ್ರಮೇಯ ಮೂರನ್ನು ಒಮ್ಮೆಗೆ ಒಂದು ಮುಷ್ಟಿ ಮೂರನ್ನು ಹಿಡ್ಕೊಳ್ಳೋ ಹಾಗೆ ಇಡೀ ವಿಶ್ವವನ್ನೇ ಹಿಡ್ಕೊಂಡಿದೆ. ಆ ಚೈತನ್ಯ ಅನುಭವ ಹಿಡ್ಕೊಂಡಿದೆ. ತಾನು ಒಬ್ಬನೇ ಇದು ಮುಗಿದಾನೆ. ಒಬ್ಬನೇ ಯಾರು? ಕಹ ಕ್ಷೇತ್ರೀ ಪರಮಾತ್ಮ ಇತ್ಯರ್ಥ. ಕ್ಷೇತ್ರ ಉಳ್ಳವನು ಯಾರದ್ದು ಕ್ಷೇತ್ರವೋ, ಯಾರು ಕ್ಷೇತ್ರಕ್ಕೆ ಸ್ವಾಮಿಯೋ ಅವನು ಕ್ಷೇತ್ರಿ. ಧನ ಉಳ್ಳವನಿಗೆ ಕ್ಷೇತ್ರ ಉಳ್ಳವನು, ಕ್ಷೇತ್ರಕ್ಕೆ ಸಾಕ್ಷಿ, ಕ್ಷೇತ್ರ ಸ್ವರೂಪದಾಗಿ ತೋರ್ತಾ ಇರೋನು, ಕ್ಷೇತ್ರನ ಕಂಟ್ರೋಲ್ ಮಾಡ್ತಾ ಇರೋನು ಪರಮಾತ್ಮನು ಅಂತ ಅರ್ಥ. ಅವನು ಇಡೀ ಎಲ್ಲಾ ಲೋಕವನ್ನು ಬೆಳಗ್ತಾ ಇದ್ದಾನೆ. ಭಾರತ ಇದಕ್ಕೆ ಅರ್ಥ ಬಂದಿಲ್ಲ. ಅರ್ಜುನ ಅಂತ ಬರ್ಬೇಕು. ಎಲ್ಲಿ ಅರ್ಜುನ? ರವಿದೃಷ್ಟಾಂತಃ ಅತ್ರ ಆತ್ಮನಃ ಉಭಯಾರ್ಥೋಪಿ ಭವತಿ. ಉಭಯಾರ್ಥೋಪಿ ಭವತಿ. ರವಿವತ್ ಸರ್ವಕ್ಷೇತ್ರೇಷು ಏಕಃ. ರವಿವತ್ ಸರ್ವಕ್ಷೇತ್ರೇಷು ಏಕಃ. ಆತ್ಮ
ಅಲೇಪ ಕಷ್ಟ ಐತಿ. ಅಲೇಪಕಶ್ಚ ಇತಿ. ಇಲ್ಲಿ ಸೂರ್ಯ ದೃಷ್ಟಾಂತವನ್ನ ಆತ್ಮನಿಗೆ ಎರಡು ಅರ್ಥದಲ್ಲಿ ತಗೋಬಹುದು, ಎರಡು ಅರ್ಥದಲ್ಲೂ ಬರುತ್ತೆ ಅಂತ. ಹೇಗೆ ಅಂದ್ರೆ ಸೂರ್ಯನಂತೆ ಈ ಆತ್ಮನು ಎಲ್ಲಾ ಕ್ಷೇತ್ರದಲ್ಲೂ ಒಬ್ಬನೇ. ಸೂರ್ಯ ಹೇಗೆ ಒಬ್ಬನೋ ಆತ್ಮನು ಎಲ್ಲಾ ಇದರಲ್ಲೂ ಒಬ್ಬನೇ. ಎರಡನೇದು ಸೂರ್ಯ ಹೇಗೆ ಯಾವುದಕ್ಕೂ ಅಂಟ್ಕೊಂಡಿಲ್ವೋ ಆತ್ಮ ಯಾವುದಕ್ಕೂ ಅಂಟ್ಕೊಂಡಿಲ್ಲ. ನಾವು ಆತ್ಮ ಅನೇಕ ಅನ್ಕೊಂಡಿದ್ವಿ, ನಿಮ್ಮ ಆತ್ಮ, ನಿಮ್ಮ ದೇಹದ ಆತ್ಮ, ಅವನ ಆತ್ಮ ಬೇರೆ. ಇಲ್ಲ ಇಲ್ಲ, ಸೂರ್ಯ ಹೇಗೆ ಒಬ್ಬನೇನೋ ಎಲ್ಲರ ಶರೀರದಲ್ಲೂ ಒಬ್ಬನೇ ಆತ್ಮ ತೋರ್ತಿರೋದು, ಒಬ್ಬನೇ ಆತ್ಮ ಇರುವವನು. ಸೂರ್ಯ ಹಾಗೆ ಯಾವುದಕ್ಕೂ ಅಂಟ್ಕೊಂಡಿಲ್ವೋ ಆತ್ಮನು ಯಾವುದಕ್ಕೂ ಅಂಟ್ಕೊಂಡಿಲ್ಲ. ಏಕತ್ವ ಅಲೇಪಕತ್ವ ಎರಡಂತ ತಗೋಬೇಕು. ಏಕತ್ವ ಅಂದ್ರೆ ಅದ್ವಿತೀಯವಾದ ಏಕತ್ವ, ಎರಡೆಂಬುದಿಲ್ಲದೆ ಏಕತ್ವ. ಅಲೇಪಕತ್ವ ತಗೋಬೇಕು. ಸಮಸ್ತ ಅಧ್ಯಾಯಾರ್ಥೋಪಸಂಹಾರಾರ್ಥ ಅಯಂ ಶ್ಲೋಕ. ಸಮಸ್ತಾಧ್ಯಾಯಾರ್ಥೋಪಸಂಹಾರಾರ್ಥ ಅಯಂ ಶ್ಲೋಕ. ಸಂಪೂರ್ಣ ಇಡೀ 13ನೇ ಅಧ್ಯಾಯದ ಎಲ್ಲಾ ಅರ್ಥ ಅಂದ್ರೆ ವಿಷಯ. 13ನೇ ಅಧ್ಯಾಯದ ಎಲ್ಲಾ ವಿಷಯವನ್ನು ಉಪಸಂಹಾರ ಅಂದ್ರೇನೋ ಕನ್ಕ್ಲೂಷನ್, ಎಲ್ಲ ಅಡಗಿಸ್ಕೊಳ್ಳೋದು, ಒಂದು ಮಾಡೋದು, ಒಟ್ಟು ಮಾಡಿ ಹೇಳೋದಕ್ಕೋಸ್ಕರವಾಗಿ ಈ ಶ್ಲೋಕ ಬಂದಿದೆ. ಕ್ಷೇತ್ರಜ್ಞಯೋರೇವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಕ್ಷೇತ್ರಜ್ಞಯೋರೇವಮಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂಚ ಯೇ ವಿದುರ್ಯಾಂತಿ ತೇ ಪರಂ. ಕ್ಷೇತ್ರಜ್ಞಯೋಃ ಏವಂ ಅಂತರಂ ಜ್ಞಾನಚಕ್ಷುಷಾ ಭೂತ ಪ್ರಕೃತಿ ಮೋಕ್ಷಂ ಚ ಯೇ ವಿದುಃ ಯಾಂತಿ ತೇ ಪರಂ. ಏವಂ ಈ ರೀತಿಯಾಗಿ 13ನೇ ಅಧ್ಯಾಯ ಹೇಳಿದ ರೀತಿಯಿಂದ ಕ್ಷೇತ್ರಜ್ಞಯೋ ಕ್ಷೇತ್ರಜ್ಞರುಗಳ ಅಂತರವನ್ನ ಅಂದ್ರೆ ವ್ಯತ್ಯಾಸವನ್ನ. ಏನು ವ್ಯತ್ಯಾಸ? ಕ್ಷೇತ್ರ ವ್ಯತ್ಯಾಸ ಏನೋ? ಒಂದು ಅವಿದ್ಯಾ ಕಲ್ಪಿತ, ಒಂದು ಪರಮಾರ್ಥ. ಕ್ಷೇತ್ರಂಚ ಮಾಯಾ ನಿರ್ಮಿತ ಹಸ್ತಿ ಸ್ವಪ್ನದೃಷ್ಟ ವಸ್ತು ಗಂಧರ್ವ ನಗರಾಧಿವತ್ ಅಸದೇವ ಸದಿವ ಅವಭಾಸತೆ. ಕ್ಷೇತ್ರಜ್ಞ ಪರಮಾರ್ಥ, ಅವನು ಅವಿಕ್ರಿಯನು, ಅವನು ಅವಸ್ಥಾ ಅತೀತನು, ಅವನು ಯಾವ ವಿಕಾರವೂ ಇಲ್ಲದವನು ಅಂಥೇಳಿ. ಈ ಅಂತರ ಅಂದ್ರೆ ಅವರ ವ್ಯತ್ಯಾಸ, ಗ್ಯಾಪು ಅರ್ಥ ಅಲ್ಲ. ಗ್ಯಾಪ್ ಇಲ್ಲಿವರೆಗೆ ಕ್ಷೇತ್ರ, ಇಲ್ಲಿ ಮುಂದೆ ಕ್ಷೇತ್ರಜ್ಞ, ಗ್ಯಾಪು ಅರ್ಥ ಮಾಡಿ, ಗ್ಯಾಪ್ ಇಟ್ಟಿದೆ ಅನ್ಕೊಡಿ. ಅಂತರ ಅಂದ್ರೆ ವೈಲಕ್ಷಣ್ಯ ಅಂತ ಅರ್ಥ. ಕ್ಷೇತ್ರವು ಚೋರಿ ಮರೆ ಆಗುವಂಥದ್ದು, ಕ್ಷೇತ್ರವು ಅವಿದ್ಯಾಕಲ್ಪಿತ, ಕ್ಷೇತ್ರವು ದೃಶ್ಯ, ಕ್ಷೇತ್ರವು ವಿಕಾರವಾಗುವಂಥದ್ದು. ಇಂಥದ್ದು ಅವನು ದೃಕ್ಕು, ಅವನು ಅವಿಕ್ರಿಯನು, ಅವನು ಏಕನು, ಅವನು ಸತ್ಯನು, ಪರಮಾರ್ಥ ಸತ್ಯ. ಹೀಗೆ ಕ್ಷೇತ್ರಜ್ಞಗಳ ವ್ಯತ್ಯಾಸವನ್ನ ಜ್ಞಾನವೆಂಬ ಕಣ್ಣಿನಿಂದ ಯಾರು ತಿಳ್ಕೊಳ್ತಾನೋ, ಜ್ಞಾನ ಚಕ್ಷುಷ, ಜ್ಞಾನಮೇವ ಚಕ್ಷು ಯಶಾಂತೆ ಜ್ಞಾನಚಕ್ಷುಷಃ ಯಸ್ಯ ಸಹ ಜ್ಞಾನಚಕ್ಷು ತೇನ ಜ್ಞಾನಚಕ್ಷುಷಾ ಚಕ್ಷುಷಾ ಕೃತ್ಯ ಏಕವಚನ. ಜ್ಞಾನವೆಂಬ ಕಣ್ಣಿನಿಂದ ತಿಳಿಯುತ್ತಾರೋ. ಚ ಮತ್ತು ಭೂತ ಪ್ರಕೃತಿ ಮೋಕ್ಷಂ ಯೇ ವಿದು. ಭೂತ ಅಂದ್ರೇನೋ? ಪಂಚಭೂತಗಳು. ಅವುಗಳ ಪ್ರಕೃತಿ ಯಾವುದೋ? ಅವ್ಯಾಕೃತ. ಪ್ರಕೃತಿ ಅವ್ಯಾಕೃತ, ಅವ್ಯಕ್ತ. ಅದರ ಮೋಕ್ಷ ಅಂದ್ರೇನೋ? ಅದರ ಬಿಡುಗಡೆ ಅಂದ್ರೆ ಅದಿಲ್ಲ, ಬೀಜಭಾವವೂ ಇಲ್ಲ ಅಂತ ತಗೋಬೇಕು. ಬರೀ ಕಾರ್ಯಭಾವ ವ್ಯಕ್ತಭಾವ ಇಲ್ಲ ಅಂದ್ರೆ ಆಗಲಿಲ್ಲ. ಕಾರ್ಯಭಾವ ವ್ಯಕ್ತಭಾವ ಹೇಗೆ ಕಲ್ಪಿತವೋ ತೋರಿಕೆಯೋ, ಬೀಜಭಾವವೂ ಕಲ್ಪಿತ. ಅವ್ಯಾಕೃತ ಅನ್ನೋದು ಇಲ್ಲ, ಅವ್ಯಕ್ತ ಅನ್ನೋದು ಇಲ್ಲ, ಅದು ಅನುಮಾನ ಮಾಡಿದ್ದು. ವ್ಯಾಕೃತ ಜಗತ್ತಿನಿಂದ, ಬಿಡಿಬಿಡಿಯಾಗಿರೋ ಜಗತ್ತಿನಿಂದ ಇದಕ್ಕೊಂದು ಕಾರಣ, ಸೂಕ್ಷ್ಮ ರೂಪ, ಅವ್ಯಾಕೃತ ಅಂತ ಒಂದು ಇರಬೇಕು ಅಂತ ಒಂದು ಇದು ಮಾಡಿ ಹೇಳಿದ್ದೆ ಹೊರತು, ರಿಯಲಿ ಹೇಳೋದಾದ್ರೆ ಇದು ಯಾಕೆ ಸುಳ್ಳು? ವ್ಯಾಕೃತ ಜಗತ್ತು ಅದು ಕಲ್ಪಿತ, ಅದು ಸುಳ್ಳು, ಅದು ಎರಡಾಗಿಯೂ ಒಬ್ಬೇ ಪರಮಾತ್ಮನೇ ತೋರ್ತಾ ಇದ್ದಾನೆ. ಒಬ್ಬ ಪರಮಾತ್ಮನ ಎರಡು ಕಲ್ಪನೆ. ಅವನು ಪರಮಾತ್ಮ ಸೂಕ್ಷ್ಮ ರೂಪದಲ್ಲಿದ್ದಾಗ ಅವ್ಯಾಕೃತ ಅವ್ಯಕ್ತ ಅಂತ, ಬಿಡುಬಿಡಿಯಾಗಿ ತೋರ್ಕೊಂಡಾಗ ವ್ಯಕ್ತ ಅಂತೀವಿ. ನಿಜವಾಗಿ ಅವನು ವ್ಯಾಕೃತನೂ ಅಲ್ಲ, ಅವ್ಯಾಕೃತನೂ ಅಲ್ಲ. ವ್ಯಾಕೃತ ಅವ್ಯಾಕೃತ ಅವನಲ್ಲ. ನೀವು ವ್ಯಾಕೃತ ಅವ್ಯಾಕೃತ ಅನ್ನೋದೇನೋ ಅದು ಕಲ್ಪಿತ. ಅವನು ವ್ಯಾಕೃತ ವ್ಯಾಕೃತನಲ್ಲ ಅಂತ ಒಂದಾಯ್ತಲ್ಲ. ಈ ವ್ಯಾಕೃತ ವ್ಯಾಕೃತ ಅನ್ನೋದು ಇಲ್ಲ, ಇದು ಭ್ರಾಂತಿ, ತೋರಿಕೆ, ಕಲ್ಪಿತ ಅಂತ ಹೇಳಿ ಯಾರು ಈ ರೀತಿ ತಿಳಿದಿರ್ತಾರೋ ತೇ ಪರಂ ಯಾಂತಿ. ಪರಂ ಯಾಂತಿ ನಿತ್ಯ ಪರಂ ಬ್ರಹ್ಮ ಯಾಂತಿ, ಮೋಕ್ಷಂ ಯಾಂತಿ.
ಹೆಚ್ಚಿನ ಮೋಕ್ಷ ಪಡಿತಾರೆ, ಪರಬ್ರಹ್ಮನ್ ತಿಳ್ಕೊತಾರೆ, ಮುಕ್ತರಾಗ್ತಾರೆ, ಕೃತಾರ್ಥರಾಗ್ತಾರೆ. ಆಗ್ತಾರೆ ಅಂದ್ರೆ ಯಾವುದೋ ಕಾಲ ದೇಶ ಕ್ರಿಯೆ ಅನ್ಕೋಬೇಡಿ, ಆಗಿದ್ದವರೇ ಗುರುತಿಸ್ಕೊಂಡು ಆ ರೀತಿ ತಿಳ್ಕೊತಾರೆ. ಮತ್ತೆ ಆಗ್ತಾರೆ ಅಂದ್ರೆ ಭವಿಷ್ಯತ್ ಕಾಲ ಯಾವಾಗಲೂ ಎಲ್ಲೋ ಹೋಗಿ ಏನೋ ಪಡ್ಕೊಂಡು ಆಗ್ತಾರೆ, ಆ ಕಲ್ಪನೆಗಳ ಸಿಕ್ಕಾಕೋಬೇಡಿ. ತಿಳ್ಕೊಳ್ಳೋದ್ರಿಂದ ಆಗ್ತಾರೆ ಅಂದ್ರೆ ತಿಳ್ಕೊಂಡ ಸಮಯದಲ್ಲಿ ಆಗ್ತಾರೆ ಅಂತ ಅರ್ಥ. ಅಂದ್ರೆ ಆಗಿಲ್ಲ ಅನ್ನೋದು ಅವಿದ್ಯೆ, ಅಜ್ಞಾನ. ಅಜ್ಞಾನ ಬಿಟ್ಕೊಂಡ್ಕೊಳ್ಳೆ ಗೊತ್ತಾಗತ್ತೆ, ಅದನ್ನೇ ಆಗ್ತಾರೆ ಅಂತ ಔಪಚಾರಿಕ ಪ್ರಯೋಗ. ಉಪಚಾರ ಕೇಳೋದು ನಿಜವಾಗಿ ಆಗೋದಲ್ಲ, ಆಗ್ಬೇಕಾಗಿಲ್ಲ, ಆದ್ರೆ ಅಲ್ಲ, ಗ್ಯಾಪ್ ಮಾಡ್ಕೊ. ಏನ್ ಹೇಳೋ? ಹಾ ಕೇಳಿ ಅನುಪಮ ಏನೋ ಪ್ರಶ್ನೆ. ಅದೇನ್ ಮುಗಿಸ್ಬಿಡ್ತೀರಾ ಮತ್ತೆ ಬೈಕೋತಾರ ಎಲ್ಲ ನಾನ್ ಮಾತಾಡಿದ್ರೆ ಅಂತ ಅಲ್ಲ. ನಾವ್ ಈಚ್ ಟೈಮ್ ಓದಿದಾಗ ಏನೋ ಅರ್ಥ ಆಯ್ತು, ಎಲ್ಲ ಅರ್ಥ ಆಯ್ತಪ್ಪ ನನ್ಗೆ ಅನ್ಕೋತೀವಿ. ಆದ್ರೆ ಮತ್ತೆ ಓದಿದಾಗ ಮತ್ತೆ ಇನ್ನಷ್ಟು ಇಷ್ಟೊಂದು ಅರ್ಥನೇ ಆಗಿದ್ದಿಲ್ವಾ ನನ್ಗೆ ಫಸ್ಟ್ ಟೈಮ್ ಓದಿದಾಗ ಅಂತ ನಿಜ. ಅದು ಓದ್ತಾನೆ ಗೊತ್ತಾಗೋದು. ಅದು ಏನಂತಾರೆ, ರಿಯಲೈಸ್ ಆದಾಗ್ಲೇ ಎಲ್ಲಾನು ನಿಜವಾಗ್ಲೂ ಅರ್ಥ ತರ ಊಹೆ ಮಾಡ್ಕೊಳ್ಳೋದ್ರಲ್ಲೇ ಇರ್ತೀವಿ ಅಂತ ಅನ್ಸುತ್ತೆ. ಸೂತ್ರವಾಗಿ ಒಂದು ವಾಕ್ಯ ಇದೆ, ಏಕೇನ ಅಂಶೇನ ಏಕಮಂಶಂ ಅಪೋಹಿ ಅಪರೇಣ ಅಪರಮಿತಿ ಕ್ರಮವತಿ ಪ್ರತಿಪತ್ತಿ ಅಂತ. ಒಂದೊಂದ್ಸಲ ಹೋದಾಗ ಒಂದೊಂದು ವಿಷಯ ಗೊತ್ತಾಗ್ತಾ ಇರುತ್ತೆ. ಈಗ ತಿಳ್ಕೊಂಡು ಯಾವಾಗ ಪೂರ್ಣ ಎಲ್ಲವೂ ಗೊತ್ತಾಯ್ತು ಅಂತ ಆಗತ್ತೋ ಆಗ ಅಜ್ಞಾನ ಪೂರ್ಣವಾಗಿ ಹೋಯ್ತು ಅಂತ ಆಗತ್ತೆ. ಅಲ್ಲಿವರೆಗೂ ಅಜ್ಞಾನದ ಒಂದು ಸೋಪಾನ ಇದ್ದೇ ಇದೆ, ಅಜ್ಞಾನ ಕಳ್ಕೊಳ್ಳೋ ಸೋಪಾನ. ಆದ್ರೆ ನನಗ್ ಒಂದೊಂದ್ಸತಿ ಆ ಡೌಟ್ ಬರುತ್ತೆ, ಅದ್ ಅಜ್ಞಾನ ಕಳ್ಕೊಳ್ಳೋದು ಸ್ವಲ್ಪ ಒಂದ್ಸತಿ ಗೊತ್ತಾಯ್ತು, ತತ್ವಮಸಿ ಸೆಂಟೆನ್ಸ್ ಅರ್ಥ ಆಗೋಯ್ತು, ನಚಿಕೇತ ಅಂತ ಉತ್ತಮಾಧಿಕಾರಿ ಆಗಿದೆ ಗೊತ್ತಾಗ್ತಿತ್ತು ನಿಮ್ಗೆ. ನೀವ್ ಯಾರೋ ಆಗ್ಬಿಟ್ಟು ಕೇಳಿದ್ರೆ ಏನೋ ಅರ್ಥ ಆಗೋಯ್ತಲ್ಲ ಗುರುಗಳೇ, ಅಷ್ಟೇ ಸಾಕು. ಇನ್ನ ಭಕ್ತಿಯಿಂದನೇ ಆ ಮಾರ್ಗ ಇಟ್ಕೊಂಡು ಹೋಗೋದು ಈಸಿ ಅಲ್ವಾ? ಮಾಡ್ತಾನೆ ಇರ್ತೀವಿ. ಭಕ್ತಿಯಿಂದ ಏನು ಕೊಟ್ಟಿದ್ದೀರ ನೀವು? ಅಷ್ಟ ಅದು ಕಷ್ಟ. ಇದಕ್ಕಿಂತ ಭಕ್ತಿಯಿಂದ ತಾನು ತಿಳ್ಕೊಳ್ಳೋದೇ ಭಕ್ತಿ. ಭಕ್ತಿಗೆ ಕೇಂದ್ರವೇ ತಾನು, ಪ್ರೇಮ. ದೇವ್ರ ಹತ್ರ ಹೋಗಿ ದಿನ ಬೆಳಗ್ಗೆ ಪೂಜೆ ಮಾಡೋದು ಭಕ್ತಿ. ಯಾವ ದೇವ್ರ ಹತ್ರ ಹೋಗ್ತಿರಮ್ಮ ನೀವು? ಹೋಗಕ್ಕೆ ಎಲ್ಲಿದ್ದಾನೆ ಮಾನ್ ಹೋಗಕ್ಕೆ? ಅಪಚಾರ. ಅಲ್ಲಿದ್ದಾನೆ ದೇವ್ರ ಅಂತ ಅನ್ನೋದು ಅಪಚಾರ. ಎಲ್ಲಿಲ್ಲ ದೇವ್ರು? ಯಾವ್ದಲ್ಲ ದೇವ್ರು? ಅಲ್ಲ ಗುರು, ಏನೇ ಹೇಳಿ ಆ ಪೂಜೆ ಮಾಡಿದ್ರೆ ಮನುಷ್ಯ ಒಳ್ಳೆಯವನಾಗ್ತಾನೆ ಅನ್ಸುತ್ತೆ. ಮಾಡಿ. ನಿಮ್ಗೆ ಹಾಗೆ ಅನ್ಸಿದ್ರೆ ಖಂಡಿತ ಮಾಡಬೇಡಿ, ನಾನು ಅಲ್ಲ ಪೂಜೆ ಮಾಡಿ ನನಗಂತ ಇಲ್ಲ, ಇನ್ ಜನರಲ್ ಕೇಳ್ತಾ ಇದೀನಿ ಅಲ್ವಾ ಅಂತ. ಹಂಗೆ ಆಗತ್ತೆ ನಿಜ. ಆ ಲೆವೆಲ್ ಇದೆ, ನೀವ್ ಹೇಳ್ದಂಗೆ ಆ ಲೆವೆಲ್ ಜನರು ಇದ್ದಾರೆ. ಕೆಲವು ಜನರಿಗೆ ಪೂಜೆ, ಜಪ, ಪಾರಾಯಣ, ಸ್ತೋತ್ರ, ಭಜನೆ ಇಷ್ಟವಾಗುತ್ತೆ. ಮಾಡ್ಲಿ, ಖಂಡಿತ ಮಾಡ್ಬೇಕು. ಯಾರ್ಯಾರಿಗೆ ಅದನ್ನ ಮಾಡ್ಬೇಕು ಅಪೇಕ್ಷೆ ಇದೆಯೋ ಖಂಡಿತ 100 ಒಳ್ಳೇದು. ನೀವು ಸದ್ಯ ಸಿನಿಮಾ ಹೋಗ್ಲಿಲ್ವಲ್ಲ, ಇನ್ನೇನೋ ಪುಂಡ್ ಪೋಖ್ರೆ ತಿಳ್ಕೊಕ್ ಹೋಗ್ಲಿಲ್ವಲ್ಲ, ಇನ್ನು ಮೇಲೆ ಪೂಜೆ ಮಾಡ್ತೀನಿ, ಭಜನೆ ಮಾಡ್ತೀನಿ, ಸ್ತೋತ್ರ ಮಾಡ್ತೀನಿ ಅಂದ್ರೆ ಪುಣ್ಯಾತ್ಮ ಕೈ ಮುಗಿಬೇಕು ಅವನಿಗೆ. ಆ ಭಗವಂತ ಮಾರ್ಗದಲ್ಲಿ ಹೋಗ್ತಾ ಇದ್ದೀನಿ ಅಂತ ಅರ್ಥ. ಮಾಡ್ತಾ 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 ಭಗವಂತ ತಿಳಿಸ್ಕೊಡ್ತಾನೆ. ಕ್ರಮೇಣ ಮಹಾತ್ಮನ ಪರಿಚಯ ಮಾಡಿಸ್ಕೊಡ್ತಾನೆ. ಮಹಾತ್ಮರ ಸಂಘ ಆಗುತ್ತೆ, ಅವರ ಸೇವೆ, ಅವರ ಉಪದೇಶ ಶ್ರವಣ ಮಾಡೋದು, ಅವ್ರ ಜೊತೆಲಿರೋದು ಇತ್ಯಾದಿ ಮಾಡ್ತಾ ಮಾಡ್ತಾ ಕಾಲಾನುಕಾಲಕ್ಕೆ ಕಾಲೇ ನೇಹ ಮಹತ ಯೋಗೋ ಅದಲ್ಲ, ಕಾಲೇನಾತ್ಮನ ವಿಂದತಿ ಏನು ಶ್ರದ್ಧಾವಾಲ್ಲಪದೇ ಜ್ಞಾನ ಅಲ್ಲಲ್ಲ ಅಲ್ಲಗಳು ಕಾಲೇನೇ ಅಲ್ಲ, ಕಾಲೇನಾತ್ಮನ ವಿಂದತಿ ಪೂರ್ವ ಇದು ಶ್ರದ್ಧಾವಾನ್ ಲಭತೆ ಜ್ಞಾನಂ ತತ್ಪರ ಸಂಯತೇಂದ್ರಿಯ ಜ್ಞಾನಂ ಲಬ್ಧ್ವಾ ಪರಾಂ ಶಾಂತಿಂ ಅಚಿರೇಣಾಧಿಗಚ್ಚತಿ. ಅದು ಇನ್ನೊಂದು ಕಾಲೇನಾಚ 4ನೇ ಅಧ್ಯಾಯದಲ್ಲಿ ಬರುತ್ತೆ ಕಣ. ಇದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನ ವಿಂದತಿ. ಕಾಲೇನ ಅಂದ್ರೆ ಎಷ್ಟೋ ಇದಾದ್ಮೇಲೆ ತನ್ನಲ್ಲಿ ಕಳ್ಕೊಳ್ತಾನೆ. ಜ್ಞಾನಕ್ಕೆ ಸಮಾನವಾದ ಪವಿತ್ರ ಇಲ್ಲ. ಆ ಪವಿತ್ರತೆಯನ್ನ ಸ್ವಯಂ ತಾನು ಸಂಸಿದ್ಧನಾಗಬೇಕು. ಅದಕ್ಕೆ ಪ್ರತಿ ಜನ್ಮದಲ್ಲೂ ಅದಕ್ಕೆ ಸಂಸ್ಕಾರ ಕೂಡ ಹಾಕಿ ಯಾವುದೋ ಒಂದು ಜನ್ಮದಲ್ಲಿ ರಮಣ ಮಹರ್ಷಿಗಳಂತೆ, ಪರಮಹಂಸರಂತೆ, ಸ್ವಾಮಿಗಳಂತೆ ಹುಟ್ಟಿ ಆ ಜನ್ಮದಲ್ಲಿ ಕಳ್ಕೊಂಡ್ಬಿಡ್ತಾನೆ. ಅದು ಇವತ್ತಿನ ಹಾಕ್ಲೇಬೇಕು. ಪ್ರತಿ ಜನ್ಮದಲ್ಲೂ ಪ್ರತಿ ದಿವಸವೂ ಅದಕ್ಕೆ ಎಫರ್ಟ್ ಹಾಕ್ತಾ ಇರಬೇಕು. ಈ ಜನ್ಮದಲ್ಲೇ ಹಾಕ್ಬಿಡ್ಬೋದು, ಆಗಲ್ಲ ಅನ್ನಕ್ಕಾಗಲ್ಲ. ಅಂದ್ರೆ ವೇಸ್ಟ್ ಅಂತೂ ಆಗಲ್ಲ, ಮಾಡಿದ್ದು ಅರ್ಥ ಅಂತೂ ಆಗಲ್ಲ. ಈಗ ಇನ್ನೊಂದ್ ಕೇಳ್ಬೋದಾ ಅಥವಾ ಮುಗಿಸ್ಬೇಕಾ ಗುರುಗಳೇ? ಕರ್ಮಯೋಗ ಅಂತೀವಲ್ಲ ಗುರುಗಳೇ, ಅಂದ್ರೆ ನಂಗೆ ಅರ್ಥ ಆಯ್ತು, ಅರ್ಥ ಆಗಿಲ್ಲ ಅನ್ಕೋಬೇಡಿ. ಜನಕ ಅದು ನಾನು ಚಾಪ್ಟರ್ 3 ಓದ್ತಾ ಇದ್ದೆ.
ಚಾಪ್ಟರ್ 3 ಅಲ್ಲ, ಜನಕ್ ಮಹಾರಾಜ್ ಬರುತ್ತಲ್ಲ, ಅರ್ಜುನಂಗ್ ಹೇಳ್ತಾರೆ ಭಗವಾನ್, ನೀನು ಜನಕ ಮಹಾರಾಜನ್ ತರ ಆದ್ರೂ ಡ್ಯೂಟಿ ಮಾಡಿ ಲೋಕ ಸಂಗ್ರಹ ಮಾಡಿ ಮಾಡ್ಕೊ ಅಂತ ಅಂತಾರಲ್ಲ. ಸೊ ನನಗೆ ಒಂದ್ ಡೌಟ್ ಬಂತು, ಬರೀ ಕರ್ಮಯೋಗನೇ ಇಲ್ಲೂ ಬರುತ್ತೆ, ಚಾಪ್ಟರ್ 13 ಅಲ್ಲೂ ಎಲ್ಲೋ ಬಂತಲ್ವಾ, ಕರ್ಮಯೋಗ ಮಾಡಿ ಎಲ್ಲೋ ಒಂದ್ ಕಡೆ ದೇವರು ಅದೇ ಅವತ್ತು ಅಂತ ಇದ್ರಲ್ಲ ಲಕ್ಷ್ಮಿ ಅವರು, ಅದು ಹಿಂಗ್ ದೇವ್ರು ಇಟ್ಕೊಂಡು ಈ ಕಡೆಗೆ ಹಾಕ್ತಾರೆ ಅಂತ, ಅಂದ್ರೆ ಜ್ಞಾನ ಯೋಗ ತರ ಭಕ್ತಿ ಯೋಗ ಮಾಡ್ದವ್ರನ್ನ ಅವ್ರೇ ಜ್ಞಾನ ತೋರಿಸ್ಬಿಡ್ತಾರೆ ಅಂತ, ಹಂಗೆ ಕರ್ಮಯೋಗ ಮಾಡ್ದವ್ರಿಗೂ ತೋರಿಸ್ತಾರ ಅಂತ. ಆಗತ್ತೆ. ಕರ್ಮಯೋಗದ ಚಿತ್ತ ಸಿದ್ಧಿ ಆಗೋದ ಮೂಲಕ ಆಗತ್ತೆ. ಕರ್ಮಯೋಗ ಮೊದಲೇ ಸೋಪಾನ. ಸೊ ಜನಕ ಮಹಾರಾಜ ಎಕ್ಸಾಂಪಲ್ ಕೊಟ್ಟಾಗ ಅದೇ ಅರ್ಥನಾ? ಅಂದ್ರೆ ಅವ್ರು ಏನು ಮಾಡಿಲ್ಲ, ಬರೀ ಐ ಮೀನ್ ಕರ್ಮಯೋಗ ಇದರಿಂದಾನೇ ಮಾಡ್ಕೋತಾ ಹೋದ್ರೆ ಒಳ್ಳೆದಮ್ಮ. ಕರ್ಮಯೋಗ ತುಂಬಾ ಒಳ್ಳೆ ಸಾಧನ. ಕರ್ಮಯೋಗದ 4 ಅಂಶ ಇದೆಯಲ್ಲ, ಏನು ಫಲಾಪೇಕ್ಷೆ ಇಲ್ಲದೆ ದ್ವಂದ್ವ ಪ್ರಹಾಣ ಪೂರ್ವಕವಾಗಿ ಸಮತ್ವ ಬುದ್ಧಿಯಿಂದ ಮತ್ತೆ ಸಂಗತ್ಯಾಗ ಪ್ರತ್ಯಾಗ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಚಿತ್ತಶುದ್ಧಿಯನ್ನು ಉಂಟು ಮಾಡಿ ಚಿತ್ತೇಕಾಗ್ರತೆ ಕೊಟ್ಟು ಆತ್ಮ ಕಡೆಗೆ ಉಂಟಾಗತ್ತೆ. ಚಿತ್ತಶುದ್ಧಿ ಆಗಿದ್ದಕ್ಕೆ ಲಕ್ಷಣ ಹೇಳಿದ್ನಲ್ಲ ಅವತ್ತು. ಒಂದು, ಪ್ರಾಪಂಚಿಕ ಭೋಗ ವಸ್ತುವಿಂದ ಹೇಸಿಗೆ ಬುದ್ಧಿ ಬರೋದು. ಎರಡನೇದು, ಭಗವಂತನಲ್ಲಿ ಪ್ರೇಮ ಉಕ್ತಾ ಹೋಗೋದು. ಮೂರನೇದು, ವೇದಾಂತ ವಿಷಯ ಅರ್ಥ ಆಗ್ತಾ ಹೋಗೋದು. ನಾಲ್ಕನೇದು, ನನಗೆ ಭಗವಂತನೇ ಬೇಕು ಜೀವನದಲ್ಲಿ, ಅದಕ್ಕಿಂತ ಬೇರೆ ಇನ್ನೇನು ಬೇಕಿಲ್ಲ ಅನ್ನುವಂಥ ಕಡೆ ಇಚ್ಛೆ ಉಂಟಾಗೋದು. ಇದು ಕರ್ಮಯೋಗದ ಚಿತ್ತಶುದ್ಧಿ ಆಗಿದ್ದರೆ ಗುರುತು. ಯಾಕೆ ಹೊಟ್ಟೋದವನು